ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮೊಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮೃತಿ ಮಾಡಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿಯ ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ, ಸ್ಲೋಗನ್ ಇದೆ, ಧಾರಣೆಗಳಿದೆ, ಪ್ರಶ್ನೋತ್ತರವಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ವಿಶೇಷವಾಗಿ ಈ ದಿನದ ವರದಾನವಿದೆ, ಗಾಬರಿಯಾಗುವ ನರ್ತನವನ್ನ ಮಾಡುವುದು ಬಿಟ್ಟು ಖುಷಿಯ ನರ್ತನವನ್ನ ಮಾಡುವಂತಹ ಜ್ಞಾನಪೂರ್ಣ ಭವ. ವಾ 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 ವಾಡ್ರ. ಏನಿದೆ ಇದರಲ್ಲಿ ಅಂಥದ್ದು ಅಣ್ಣವ್ರೆ ಅಂತ ಕೇಳ್ಬೋದು. ಇದರಲ್ಲಿ ಏನು ವಿಶೇಷ ಇದೆ? ನನಗೆ ತುಂಬ ವಿಶೇಷ ಇದೆ ಇವತ್ತು. ಈ ವರದಾನ ಏನು ಕೊಟ್ಟಿದ್ದಾರೆ ಪರಮಾತ್ಮ, ಇದಕ್ಕೆ ಉತ್ತರ ನಿನ್ನೆ ಸಾಯಂಕಾಲದ ಯೋಗದಲ್ಲಿ ನನಗೆ ಸಿಕ್ಕಿದೆ. ಅದನ್ನು ಇವತ್ತು ಅಮೃತ ವೇಳೆ ಯೋಗ ಆದ ಮೇಲೆ ಬರೆದಿಟ್ಟಾದ ನಂತರ ನಾನು ಈಗ ಮುರಳಿಯನ್ನು ಬೆಳಿಗ್ಗೆ ತಗೊಂಡ್ರೆ ಯಾವ ಸತ್ಯಕ್ಕಾಗಿ ಇಷ್ಟೋ ವರ್ಷಗಳ ಕಾಲ ನಾನು ಹಪಹಪಿಸುತ್ತಿದ್ದೆ, ಆ ಸತ್ಯ ನನಗೆ ಗೋಚರ ಆಯಿತು. ಯಾವುದು ಆ ಸತ್ಯ ಅಂದರೆ ಪರಿಪೂರ್ಣ ಜ್ಞಾನ. ನಾನು ಖುಷಿಯಾಗಿರ್ಲಿಕ್ಕೆ ಏನು ಬೇಕೋ ಅಷ್ಟಂತೂ ಪರಿಪೂರ್ಣವಾದ ಜ್ಞಾನದ ಸತ್ಯಗಳು ನಿನ್ನೆ ನನಗೆ ಕೆಲವೊಂದಷ್ಟು ಗೊತ್ತಾಯಿತು. ಅದನ್ನು ಸುಮಾರು ಒಂದು 4 ಪೇಜ್ಗಳಲ್ಲಿ ಬರೆದಿಟ್ಟೆ ಸಂಕ್ಷಿಪ್ತವಾಗಿ. ಬಟ್ ಆ 4 ಪೇಜಿನ ಸತ್ಯ ಸಂಕ್ಷಿಪ್ತ ವಿವರಣೆ ಸಾಕು ನನ್ನ ಜೀವನವನ್ನು ಇನ್ನು ಮುಂದೆ ಯಾವುದೇ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ನೀರು ಬರದೇ ಇರೋದಕ್ಕೆ, ನಾನು ದುಃಖ ಪಡದೇ ಇರೋದಕ್ಕೆ, ಸದಾ ಖುಷಿಯ ನರ್ತನವನ್ನು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಯುರೇಟ್ ಆಗಿ ಇವತ್ತು ಬೆಳಗ್ಗೆ ನನಗೆ ಆ ಒಂದು ಜ್ಞಾನ ಸಿಕ್ತು.
ಏನಣ್ಣವ್ರೆ ಮತ್ತೆ ಎಷ್ಟು ದಿನ ನಾವು ಜ್ಞಾನ ಮಾರ್ಗದಲ್ಲಿ ಇದ್ದೀವಿ, ಎಷ್ಟು ಚಿಂತನೆ ಮಾಡಿದ್ದೀವಿ, ಎಷ್ಟು ಕ್ಲಾಸ್ಗಳು ಹಂಚಿಕೊಂಡಿದ್ದೀರಿ, ಮತ್ತೇನು ಹೊಸದು? ಹೌದು, ಹೊಸತನ, ನಿತ್ಯ ನೂತನ. ಇದು ಜ್ಞಾನದ ಸಾಗರ. ಇದು ಬಗೆದಷ್ಟು 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 ಮುತ್ತು ರತ್ನಗಳು ಬರ್ತಾ ಹೋಗುತ್ತೆ, ಅಸ್ತ್ರಗಳು ಸಿಗ್ತಾ ಹೋಗುತ್ತೆ, ಪಾಶುಪತಾಸ್ತ್ರಗಳು ಸಿಗ್ತಾ ಹೋಗುತ್ತೆ, ಬ್ರಹ್ಮಾಸ್ತ್ರ ಸಿಗ್ತಾ ಹೋಗುತ್ತೆ. ವಿಚಾರ ಸಾಗರ ಮಂಥನ ಮಾಡ್ತಾ ಇದೀವಿ ನಾವು. ಮೊದಲು ವಿಷ ಬರುತ್ತೆ. ವಿಷ ಅಂತಂದ್ರೇನು? ಅಯ್ಯೋ ಇದೆಲ್ಲ ನನ್ನ ಕೈಲಿ ಸಾಧ್ಯನಾ, ಇದು ನನ್ನಿಂದ ಆಗಲ್ಲ, ಅಯ್ಯೋ ನಾಟಕ ಹಿಂಗೆಲ್ಲ ಇದೆಯಾ, ನನಗೆ ಅವಮಾನ ಆಗುತ್ತೆ, ನನಗಿನ್ನೊಂದಾಗುತ್ತೆ, ನನಗೆ ಮತ್ತೊಂದಾಗುತ್ತೆ ಅನ್ನುವಂಥ ನೆಗೆಟಿವ್ಸ್ ಏನು ಬರುತ್ತೆ, ಅದೆಲ್ಲವೂ ಕೂಡ ವಿಷ. ಅದಾದ ಮೇಲೆ ಒಂದು ಹಂತಕ್ಕೆ ಬಂದು ಒಂದು ದೃಢ ನಿಶ್ಚಯ ಬಂದು, ನನ್ನ ಆತ್ಮ ಪರಮಾತ್ಮನ ಮೇಲೆ ದೃಢ ನಿಶ್ಚಯ ಬಂದು ಈ ಮಾರ್ಗದಲ್ಲಿ ನಡೀತಾ 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 ಮುರಳಿಯನ್ನು ಕೇಳ್ತಾ 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 ವಿಚಾರ ಒಂದು ಮಂಥನದ ಒಳಗಡೆ ಇಳಿದಾಗ ಆಳಕ್ಕೆ ಹೋಗ್ತಾ 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 ಒಂದಷ್ಟು ಅಸ್ತ್ರಶಸ್ತ್ರಗಳು ಒಳಿತಾ ಹೋಗುತ್ತೆ. ಜ್ಞಾನದ ಅಸ್ತ್ರಶಸ್ತ್ರ, ಪಾಶುಪತಾಸ್ತ್ರಗಳು ಸಿಗ್ತಾ ಹೋಗುತ್ತೆ. ಅದರಂತೆ ಇಷ್ಟೋ ವರ್ಷಗಳ ಕಾಲ ಸಿಕ್ಕಿರುವಂಥ ಅಸ್ತ್ರಗಳಿಗಿಂತ ಇವತ್ತೊಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ನನ್ನ ಪಾಲಿಗೆ ಮತ್ತು ನಿಮ್ಮೆಲ್ಲರ ಪಾಲಿಗೆ ಕೂಡ. ಈ ಸತ್ಯ ಅರ್ಥ ಆಗ್ಬಿಟ್ರೆ ಮನುಷ್ಯ ಬಹುಶಃ ತುಂಬ ಸುಂದರವಾಗಿ ತುಂಬ ಖುಷಿಯಾಗಿ ಜೀವನ ಮಾಡಬಹುದು. ಯಾಕೆ ಬಾಬರವರು ಹೇಳ್ತಾ ಇದ್ರು, ಅಮ್ಮ ಮರೆತೋಬಿ ಅಲ್ವಾ ಕಾವು? ಆ ಸತ್ಯ ಯಾಕೆ ಹೇಳಿದ್ರು ಅಂತ ಇವತ್ತು ನನಗೆ ರಿಯಲೈಸ್ ಆಯ್ತು. ಅಂದರೆ ಸದಾ ಖುಷಿಯಾಗಿರ್ಲಿಕ್ಕೆ ಏನು ಬೇಕು ಅದು ನನಗಿವತ್ತು ಸಿಕ್ಕಾಯಿತು. ಅದಕ್ಕೆ ತಕ್ಕಂಥ ವರದಾನವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ವಾ ಡ್ರಾಮಾ ವಾ ಬಾಬಾ ಅಂತ ಹೇಳಿದೆ. ಏನು ಹೇಳಿದ್ದಾರೆ ಇವತ್ತು? ಗಾಬರಿಯಾಗುವ ನರ್ತನವನ್ನು ಬಿಟ್ಟು ಪ್ರತಿಯೊಂದಕ್ಕೂ ಗಾಬರಿ ಪಡ್ತಿದ್ವಾ? ಏನಾಯ್ತು, ಯಾಕಾಯ್ತು, ಹೇಗಾಯ್ತು, ಹೌದಾ, ಇವ್ರಿಂಗಂತೆ ಅವ್ರಿಗಂಗಾಯ್ತಂತೆ, ಅಂತೆ ಕಂತೆ ಪ್ರಶ್ನೆಗಳಲ್ಲಿ ಬರುವುದೆಲ್ಲವೂ ನಮ್ಮನ್ನು ಗಾಬರಿಗೊಳಿಸಿ ಘಾಸಿಗೊಳಿಸಿ ದುಃಖ ಚಿಂತೆಯ ಆಳಕ್ಕೆ ನುಗ್ತಾ ಇತ್ತು. ಒಂದೊಂದು ಸಂದರ್ಭ ಸಾಕಾಗ್ತಿತ್ತು ನಮ್ಮನ್ನ ಚಿಂತೆಯ ಕೂಪಕ್ಕೆ ಆಳಕ್ಕೆ ನೂಕ್ಲಿಕ್ಕೆ. ಆದರೆ ಮುಂದೆ ಹೇಳ್ತಾರೆ, ಕೃಷಿಯ ನರ್ತನವನ್ನ ಮಾಡಿ ಜ್ಞಾನ ಪೂರ್ಣ ಭವ. ಅಂದರೆ ಯಾರು ಖುಷಿಯನ್ನು ನರ್ತನ ಮಾಡಲಿಕ್ಕೆ ಸಾಧ್ಯ ಅಂದರೆ ಯಾರಿಗೆ ಪೂರ್ಣ ಜ್ಞಾನ ಆಗಿದೆಯೋ ಅವರು ಮಾತ್ರನೇ. ನಾನು ಸದಾ ಖುಷಿಯಾಗಿರಬೇಕು ಅಂದರೆ ಪೂರ್ಣ ಜ್ಞಾನಿ ಆಗಿರಬೇಕು, ಆಗ ಮಾತ್ರ. ಅದಕ್ಕೆ ನೀನು ಮೊದಲು ಪೂರ್ಣಜ್ಞಾನಿ ಆಗುವಂಥ ವರದಾನ ಕೊಟ್ಟರು, ಅದಾದ ಮೇಲೆ ಸದಾ ಖುಷಿಯಾಗಿರುವಂತ ಹೇಳಿದರು. ಅಂದರೆ ಪೂರ್ಣ ಜ್ಞಾನ ಸಿಗದ ಹೊರತು ಯಾರು ಕೂಡ ಖುಷಿಯಾಗಿರ್ಲಿಕ್ಕಿಲ್ಲ. ಅಣ್ಣವ್ರೆ, ಮತ್ತೆ ನಾವು ಜ್ಞಾನಕ್ಕೆ ಬಂದು ಇಷ್ಟು ವರ್ಷ ಆಯಿತು, ಪರಮಾತ್ಮ ಹೇಳಿದ ಕೋರ್ಸನ್ನು ತೆಗೆದುಕೊಂಡಿದ್ದೀವಿ, ಪರಮಾತ್ಮ ಹೇಳಿರುವ ಧಾರಣೆಗಳನ್ನು ಮಾಡ್ತಾ ಇದ್ದೀವಿ, ಶ್ರೀಮತವನ್ನು ಅಳವಡಿಸಿಕೊಂಡಿದ್ದೀವಿ, ಇಷ್ಟು ವರ್ಷಗಳ ಕಾಲ ತನು ಮನ ಧನ ಸೇವೆ ಮಾಡ್ತಾ ಇದ್ದೀವಿ, ಇಷ್ಟು ವರ್ಷಗಳಿಂದ ಮುರಳಿಯನ್ನು ಕೇಳ್ತಾ ಇದ್ದೀವಿ, ಇದು ಜ್ಞಾನ ಅಲ್ವಾ ಅಣ್ಣವ್ರೆ? ಅಂದರೆ ಖಂಡಿತವಾಗಿ ಜ್ಞಾನ. ಆದರೆ LKGಯಿಂದ ಆರಂಭವಾಗಿ PG ತನಕ, KGಯಿಂದ PG ತನಕ ಅದರೊಳಗಡೆ ಇದೆ. ಆದರೆ ನಾನು ಯಾವ ಹಂತದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಯಾವ ಹಂತದಲ್ಲಿ ನಿಂತಿದ್ದೇನೆ ಅಥವಾ ನಡೀತಾ ಇದ್ದೇನೆ ಅಂತ ಗೊತ್ತಾಗಬೇಕಲ್ಲ ನನಗೆ. ಅಂಕ್ಲಿಪಿಯಲ್ಲಿದ್ದೀವೋ, ಅಲ್ಫಾಬೆಟ್ಸಲ್ಲಿದ್ದೀವೋ, ಅದನ್ನು ಮುಗಿಸ್ಕೊಂಡು ಫಸ್ಟ್ ಲೆಸನ್ ಬಂದಿದ್ದೀವೋ, ಸೆಕೆಂಡ್ ಲೆಸನ್ ಬಂದಿದ್ದೀವೋ, ಫಸ್ಟ್ ಕ್ಲಾಸ್ ಬಂದಿದ್ದೀವೋ, ಸೆಕೆಂಡ್ ಕ್ಲಾಸ್ ಬಂದಿದ್ದೀವೋ ನೋಡಬೇಕಲ್ಲ. ಆಲ್ಮೋಸ್ಟ್ ನಾವೆಲ್ಲರೂ ಒಂದು ಹೈಸ್ಕೂಲ್ ಅಂತೂ ದಾಟಿದ್ದೀವಿ. ಯಾಕಂದ್ರೆ ಅದು ಕಾಲೇಜ್ ಆಗಿರೋದ್ರಿಂದ, ನಾವು ಯೂನಿವರ್ಸಿಟಿ ಅಂತ ಬಾಬಾರವರೇ ಹೇಳಿರೋದ್ರಿಂದ ನಾವು ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ KGಯಿಂದನೇ ಜ್ಞಾನ ಹೇಳ್ತಾರೆ, ಕೂತಿರೋದು ಯೂನಿವರ್ಸಿಟಿಯಲ್ಲೇ. ಬಟ್ ನಾನು ಎಲ್ಲಿದ್ದೀನಿ? ನನಗೆಷ್ಟು ಜ್ಞಾನ? ಸಂಪೂರ್ಣ ಜ್ಞಾನ ಕೊಟ್ಟಿಲ್ವ? ಪರಮಾತ್ಮ ಕೊಟ್ಟಿದ್ದಾರೆ, 100% ಕೊಟ್ಟಿದ್ದಾರೆ. ಬಟ್ ನನ್ನ ಹಂತಕ್ಕನುಗುಣವಾಗಿ ಮಾತ್ರ ಅದನ್ನು ಸ್ವೀಕಾರ ಮಾಡಲಿಕ್ಕೆ, ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತಾಗಿ
ಇಲ್ಲ ಅಂದರೆ ಇಲ್ಲ. ನನಗೆ ಆತ್ಮ ಪರಮಾತ್ಮ ಡ್ರಾಮಾ ಈ ಪಾಠಗಳು ಕೇಳ್ತಾ ಕೇಳ್ತಾ ಪಕ್ಕ ಆಗ್ತಾ 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 ಒಂಥರ ವಾಹ್, ಏನಪ್ಪ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ರಲ್ಲ ಬಾಬಾ ನಮಗೆ, ಅಷ್ಟು ಸಾಕು ಅಂತ ಅನ್ಕೊತಾ ಇದ್ದೆ. ಬಟ್ ಇವಾಗ ಇನ್ನು 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 ಆಳಕ್ಕೆ ಹೋದಾಗ ಎಷ್ಟು ಸತ್ಯಗಳು ಹೊರಬರ್ತಾ ಇದೆ ಅಂದರೆ ಅದನ್ನು ನಿಮ್ಮ ಹತ್ರ ಹಂಚಿಕೊಂಡ್ರೆ ಕೆಲವರಿಗೆ ಡೈಜೆಸ್ಟ್ ಆಗ್ಬೋದು, ಕೆಲವರಿಗೆ ಆಗದೇ ಇರಬಹುದು. ಯಾಕಂದರೆ ಜ್ಞಾನವನ್ನು, ಸಂಪೂರ್ಣ ಜ್ಞಾನವನ್ನು, ಅಂತಿಮ ಸತ್ಯವನ್ನು ಆ ಯೋಗ್ಯತೆ ಇರುವವರಿಗೆ ಮಾತ್ರ ಪ್ರಾಪ್ತಿಯಾಗತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಂತ ಯಾರಿಗೂ ಯೋಗ್ಯತೆ ಇಲ್ವಾ ಅಂತ ಖಂಡಿತ ಅಲ್ಲ, ಎಲ್ಲರಿಗೂ ಯೋಗ್ಯತೆ ಇದೆ. ಆದರೆ ಅದು ಯಾವ ಹಂತದೊಳಗಡೆ ತಿಳ್ಕೊಳ್ಬೇಕು ಆ ಹಂತದಲ್ಲಿ ತಿಳ್ಕೊಂಡ್ರೇ ಅದು ಕೆಲಸ ಮಾಡುತ್ತೆ ಅಂತ ನನಗನ್ನಿಸುತ್ತೆ. ಹೇಳಿಬಿಡಬಹುದು ಸತ್ಯ ಏನು ಅಂತ, ಬಟ್ ಹೇಳಿದರೆ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಆ ಸ್ಥಿತಿಯಲ್ಲಿ ಸೆಟ್ ಆಗಕ್ಕೆ ಬಂದರೆ ಓಕೆ, ಇಲ್ಲ ಅಂದರೆ ಆ ಅಸ್ತ್ರ ನಮಗೆ ಉಲ್ಟಾನೂ ಆಗುತ್ತೆ. ಹಂಗೆ ಇರುತ್ತೆ ಕೆಲವು ಸಲ ಜ್ಞಾನ ಎರಡು ಕಡೆಗೆ ಬಾಣ, ಅದು ಬಿಡಕ್ಕೆ ಬಂದರೆ ಬಾಣ ಅಜ್ಞಾನ ಸಾಯಿಸುತ್ತೆ, ಉಲ್ಟಾ ಆದರೆ ನಮ್ಮನ್ನೇ ಸಾಯಿಸುತ್ತೆ. ಬಂದೂಕನ್ನು ಬಳಸೋದಕ್ಕೆ ಬರದೇ ಇರೋರ ಕೈಗೆ ಬಂದೂಕನ್ನು ಕೊಟ್ಟು ಲೋಡೆಡ್ ಗನ್ನನ್ನು ಕೊಟ್ವಿ ಅಂತಂದರೆ ಅವನ ರಕ್ಷಣೆಗೆ ಕೊಟ್ಟಿದ್ರು ಕೂಡ ಅದು ಅವನನ್ನು ಹಾನಿ ಮಾಡಬಲ್ಲದು. ಅದನ್ನು ಸರಿಯಾಗಿ ಬಳಸೋದಕ್ಕೆ ಬರದಿರನೆ ತನಗೆ ತಾನೇ ಶೂಟ್ ಮಾಡಿಕೊಳ್ಳುವ ಚಾನ್ಸಸ್ ಇರುತ್ತೆ, ರಿವರ್ಸ್ ಆಗುವ ಚಾನ್ಸಸ್ ಇರುತ್ತೆ. ಅಥವಾ ಅದೇ ಆಯುಧವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಇದ್ದರೆ ತನ್ನ ವಿನಾಶಕ್ಕೂ ಕಾರಣ ಆಗಿಬಿಡುತ್ತೆ. ಹೇಗೋ ಜ್ಞಾನದ ಸತ್ಯಗಳು ಕೂಡ ಹಾಗೆ ಇರುತ್ತೆ. ಅದಕ್ಕೆ ತುಂಬ ಮೆಚ್ಯೂರಿಟಿ ಬೇಕಾಗುತ್ತೆ, ತುಂಬ ಯಥಾರ್ಥ ಸತ್ಯದ ಆಸಕ್ತಿ ಉಳ್ಳವರೇ ಬೇಕಾಗತ್ತೆ, ಮತ್ತು ಸತ್ಯಕ್ಕಾಗಿ ಏನು ಬೇಕಾದರೂ ನಾನು ಮಾಡುತ್ತೇನೆ ಅನ್ನುವಂಥವರಿಗೆ ಮಾತ್ರ ಅದು ಡೈಜೆಸ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ಭಾಗಶಃ ಇವತ್ತು ನಾನು ಹಂಚಿಕೊಳ್ಳುತ್ತೇನೆ. ವೈಯಕ್ತಿಕವಾಗಿದ್ದರೆ ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಇದ್ದರೆ ಖಂಡಿತವಾಗಿ ನನ್ನಲ್ಲಿ ಏನು ನನಗೆ ಅನುಭವ ಆಗಿದೆಯೋ, ಏನು ನನಗೆ ಆ ಸತ್ಯಗಳು ಗೊತ್ತಾಗ್ತಾ ಇದೆಯೋ ಅದನ್ನು ಖಂಡಿತ ಒನ್ ಟು ಒನ್ ನಾನು ಹಂಚಿಕೊಳ್ಳಬಹುದು. ಬಟ್ ನಿಮಗೆ ಮೆಚ್ಯೂರಿಟಿ ಲೆವೆಲ್ ನೋಡಿಕೊಂಡು ಅದನ್ನು ತಿಳಿಸಬೇಕಾಗತ್ತೆ. ಆದರೆ ಇವತ್ತು ಎಲ್ಲರಿಗೂ ಕೂಡ ಒಂದು ಮಟ್ಟಕ್ಕೆ ಮೇಲೆ ಬರಲಿಕ್ಕೆ ಇದು ಎಷ್ಟು ಮಟ್ಟಿಗೆ ಸಹಯೋಗ ಮಾಡಬಹುದು ಅಂತ ಗೊತ್ತಿರೋದ್ರಿಂದ ಭಾಗಶಃ ನಿಮಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ದುಃಖಕ್ಕೆ ಕಾರಣ, ನಮ್ಮ ಎಲ್ಲ ಗಾಬರಿಗಳಿಗೆ ಕಾರಣ. ಗಾಬರಿ ಅರ್ಥಾತ್ ಅದರಲ್ಲಿ ಪ್ರಶ್ನೆ ಇರ್ಬೋದು, ಅದರಲ್ಲಿ ಆಶ್ಚರ್ಯ ಇರ್ಬೋದು, ಅದರಲ್ಲಿ ಭಯ ಇರ್ಬೋದು, ಅದರಲ್ಲಿ ದುಃಖ ಇರ್ಬೋದು, ಅದರಲ್ಲಿ ಚಿಂತೆ ಇರ್ಬೋದು, ಅದರಲ್ಲಿ ನೋವಿರ್ಬೋದು. ಒಟ್ಟಾರೆ ಅದನ್ನು ಗಾಬರಿ ಅಂತ ಕರಿತೇವೆ. ಗಾಬರಿಯಿಂದ ಭಯ, ಚಿಂತೆ, ದುಃಖ, ನೋವು ಎಲ್ಲವೂ ಬರುತ್ತೆ. ಹಾಗಾದರೆ ನಮ್ಮ ದುಃಖಕ್ಕೆ ಕಾರಣ ಅಥವಾ ನಮ್ಮ ಗಾಬರಿಗೆ ಕಾರಣ ಏನು? ಸ್ಪಷ್ಟವಾಗಿ ಹೇಳಿದರೆ, ನೀವು ಜ್ಞಾನಪೂರ್ಣರಾದರೆ ಖುಷಿಯಾಗಿರ್ಬೋದು. ಇಂಡೈರೆಕ್ಟ್ ಆಗೇನು? ಅಜ್ಞಾನ. ನಮ್ಮ ಗಾಬರಿಗೆ ಕಾರಣ ಏನು? ಅಜ್ಞಾನ. ಸರಿ, ಹಾಗಂದ್ರೇನು? ಅಜ್ಞಾನ ಅಂದ್ರೇನು? ಈಗ ನಾನು ಜ್ಞಾನಿನೋ ನಾನು ಅಜ್ಞಾನಿನೋ ಅಂತ ನನಗೆ ಯಾರು ಸರ್ಟಿಫೈಡ್ ಮಾಡೋರು? ನಾವು ಜ್ಞಾನಕ್ಕೆ ಬಂದೀವ್ರಿ, ಜ್ಞಾನಕ್ಕೆ ಬಂದೀವ್ರಿ, ಜ್ಞಾನಕ್ಕೆ ಬಂದೀವಿ. ಸರಿ, ಜ್ಞಾನಕ್ಕೆ ಬಂದೀವಿ, ಸ್ಕೂಲಿಗೆ ಹಾಕಿವಿ, ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದೀವಿ,
ಒಂದು 4 ವರ್ಷ ಆಯಿತು 10 ವರ್ಷ ಆಯಿತು ಓದ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಪರಿಪೂರ್ಣ ಜ್ಞಾನಿಗಳಾಗ್ಬಿಟ್ಟಿದ್ದಾರಂತಲ್ಲ, ಒಂದು ಹಂತದ ಓದನ್ನು ಓದ್ತಾ ಇದ್ದಾರೆ. ಹಾಗೆ ನಾವು ಕೂಡ ಒಂದು ಹಂತದ ಜ್ಞಾನವನ್ನು ಓದ್ತಾ ಇದ್ದೀವಿ. ಇದು KG ಇಂದ PG ವರೆಗೂ ಇರುವಂಥ ಯೂನಿವರ್ಸಿಟಿ ಆಗಿರೋದ್ರಿಂದ ಒಂದು ಹಂತದ ಜ್ಞಾನದಲ್ಲಿ ನಾವಿದ್ದೀವಿ. ಪರಿಪೂರ್ಣ ಜ್ಞಾನಿಗಳ ಖಂಡಿತ ಅಲ್ಲ. ಹಾಗಂದ್ರೆ ನಾವೇನು ಅಜ್ಞಾನಿಗಳೇ. ಯಾಕಂದ್ರೆ ಜಗತ್ತಿನಲ್ಲಿ ಎರಡೇ ಇರೋದು, ಬೆಳಕಿರಬೇಕು ಇಲ್ಲ ಕತ್ತಲಿರಬೇಕು, ಸುಖ ಇರಬೇಕು ಇಲ್ಲ ದುಃಖ ಇರಬೇಕು. ಹಾಗೆ ಜ್ಞಾನ ಇರಬೇಕು ಇಲ್ಲ ಅಜ್ಞಾನ ಇರಬೇಕು. ಈಗ ನಮ್ಮನ್ನು ಏನು ಅನ್ಕೊಳ್ಳೋಣ ನಾವು? ಏನನ್ನೋರು ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ? ಕೇಳ್ಕೊಳ್ಳಿ, ನಿಮಗೆ ನೀವು ಕೇಳ್ಕೊಳ್ಳಿ, ನನಗೆ ನಾನು ಕೇಳ್ಕೊತೀನಿ. ನನ್ನನ್ನು ನಾನು ಜ್ಞಾನಿ ಅಂತ ಸರ್ಟಿಫೈಡ್ ಮಾಡಿಕೊಳ್ಳೋ, ಅಜ್ಞಾನಿ ಅಂತ ಸರ್ಟಿಫೈಡ್. ಆಲೋಚನೆ ಮಾಡಿ, ಆಳವಾದ ಚಿಂತನೆ ಇಳಿಬೇಕು. ಈ ರೀತಿ ನೀವು ಸುಮ್ಮನೆ ಮುರುಳಿ ಕೇಳ್ಕೊಂಡು ಓದ್ಕೊಂಡು ಇವತ್ತು ಮುಗೀತು ಅಂತ ಮುಚ್ಚಿಡೋದಲ್ಲ. ನಿಮ್ಮನ್ನು ನೀವು ಎಲ್ಲಿಯ ತನಕ ಪ್ರಶ್ನೆ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯ ತನಕ ನೀವು ಅನುಭವಿಗಳಾಗೋದಿಲ್ಲ, ಜ್ಞಾನ ಸಂಪನ್ನ ಆಗೋದಿಲ್ಲ. ವಿಚಾರ ಸಾಗರ ಮಂಥನ ಮಾಡದ ಹೊರತು ನಿಮಗೆ ಪ್ರಬುದ್ಧತೆ ಬರೋದಿಲ್ಲ. ಕೇಳ್ಕೊಳ್ಳಿ, ಒಂದು 10 ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಜ್ಞಾನಿನ ಅಜ್ಞಾನಿನ? ಓಂ ಶಾಂತಿ. ಏನು ಹೇಳ್ತಾ ಇದೆ ನಿಮ್ಮ ಅಂತರಾತ್ಮ? ಏನು ಹೇಳ್ತಾ ಇದೆ ನಿಮ್ಮ ಮನಸ್ಸಾಕ್ಷಿ? ನಾವು ಜ್ಞಾನಕ್ಕೆ ಬಂದಿದ್ದೀವಿ, ನಾವು ಜ್ಞಾನಿಗಳಾಗ್ಬಿಟ್ಟಿದ್ವಿ, ನೀನು ಜ್ಞಾನಿನೇ ಅಂತ ಸರ್ಟಿಫೈಡ್ ಕೊಟ್ಟತಾ? ಏನು ಕೊಟ್ಟಿದೆ? ಜ್ಞಾನಿ ಅಂತ ನಿಮಗೆ ಸರ್ಟಿಫೈಡ್ ಕೊಟ್ರೆ ಅಥವಾ ನನಗೆ ಕೊಟ್ರೆ, ನನ್ನ ಅಂತರಾತ್ಮ ನನಗೆ ನಾನು ಜ್ಞಾನಿ ಅಂತ ಕೊಟ್ಟುಬಿಟ್ರೆ, ನನಗೆ ದುಃಖ ಆಗಬಾರದು, ಚಿಂತೆ ಆಗಬಾರದು, ಗಾಬರಿ ಆಗಬಾರದು, ಪ್ರಶ್ನೆ ಬರಬಾರದು. ಏಕದಮ್ ಸಾಕ್ಷಿ, ಏಕದಮ್ ಬಿಂದು ಸ್ಥಿತಿ, ಏಕದಮ್ ಕರ್ಮಾತೀತ ಸ್ಥಿತಿ, ಏಕದಮ್ ಬಾಪ್ ಸಮ. ಇದು ಜ್ಞಾನಿಯ ಲಕ್ಷಣ. ಸದಾ ಸದಾ ಸುಖಿಯಾಗಿರ್ತಾನೆ, ಸದಾ ಪ್ರಸನ್ನವಾಗಿರ್ತಾನೆ, ಸದಾ ಸಾಕ್ಷಿಯಾಗಿರ್ತಾನೆ, ಸದಾ ನಿರ್ದೋಷ ದೃಷ್ಟಿಯಲ್ಲಿರ್ತಾನೆ, ಸದಾ ಆರೋಪಿ ಮುಕ್ತನಾಗಿರ್ತಾನೆ. ಆಗಿದೀವ? ಸದಾ ಖುಷಿ ಇದೆಯಾ? 1% ಒಂದು ಸ್ವಲ್ಪಕ್ಕೂ ಒಂದು ಕಾರಣಕ್ಕೂ ನಮ್ಮೊಳಗಡೆ ಭಯ ಇದ್ರೂ ನಾವು ಜ್ಞಾನಿ ಅಲ್ಲ. ಯಾವುದೋ ಒಂದರ ಕಾರಣಕ್ಕಾಗಿ ನಮಗೆ ಚಿಂತೆ ಇದ್ದರೆ ನಾನು ಜ್ಞಾನಿ ಅಲ್ಲ. ಯಾವುದು ಒಂದು ವಿಷಯ ವ್ಯಕ್ತಿಯ ಕಾರಣಕ್ಕಾಗಿ ದುಃಖ ಇದ್ದರೆ ನಾನು ಜ್ಞಾನಿ ಅಲ್ಲ. ಯಾವುದೊಂದು ವಿಷಯ ವ್ಯಕ್ತಿಯ ಕಾರಣಕ್ಕಾಗಿ ಭಯ ಇದ್ದರೆ, ಗಾಬರಿ ಇದ್ದರೆ ನಾನು ಜ್ಞಾನಿ ಅಲ್ಲ. ಜ್ಞಾನಿ ಅಲ್ಲ ಅಂದರೆ ಅದರ ಇನ್ನೊಂದು ಪದನೇ, ಅದರ ವಿರುದ್ಧ ಪದ ಅಜ್ಞಾನ ಅಲ್ಲಿರಬೇಕು ಅಷ್ಟೆ. ಒಂದು ಜ್ಞಾನ ಇರಬೇಕು, ಇಲ್ಲ ಅಜ್ಞಾನ ಇರಬೇಕು.
ಹೆಂಗಿದೆ? ನಮ್ಮನ್ನ ನಾವು ಜ್ಞಾನಿ ಅಂತ ನಾವು ಸರ್ಟಿಫೈಡ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ಇದು ಯಾರು ನಮಗೆ ಸ್ಟ್ಯಾಂಪ್ ಹಾಕಿರೋದು ಜ್ಞಾನಿಗಳು ಅಂತ? ಯಾರು ಹಾಕಬೇಕಾಗಿಲ್ಲ. ಬೇರೆಯವರು ಅನ್ಕೊಂಡಿರ್ಬೋದು ಇವ್ರು ಬಹಳ ಜ್ಞಾನಿಗಳು ಅಂತ, ಯಾರು ಬೇಕಾದ್ರೆ ನಮಗೆ ಸ್ಟ್ಯಾಂಪ್ ಹಾಕ್ಬಿಡ್ಬೋದು, ಅದು ಸುಲಭ. ಬಟ್ ನಿಮ್ಮ ಅಂತರಾತ್ಮ, ನಿಮ್ಮ ಮನಸ್ಸಾಕ್ಷಿ ಸ್ಟ್ಯಾಂಪ್ ಹಾಕಿದೆಯಾ ಕೇಳ್ಕೊಳ್ಳಿ. ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಪ್ರತಿನಿತ್ಯ ದುಃಖಕ್ಕೆ ಅವಕಾಶ ಇಲ್ವಾ? ನೋವು ಪಡ್ತಾ ಇಲ್ವಾ? ಯೋಚನೆ ಮಾಡ್ತಾ ಇಲ್ವಾ? ಅರ್ಥಾತ್ ಭಯ ಪಡ್ತಾ ಇಲ್ವಾ? ಚಿಂತೆಯಲ್ಲಿ ಮುಳುಗಿಲ್ವಾ? ಕಣ್ಣೀರಾಗ್ತಾ ಇಲ್ವಾ? ಒಳಗಡೆ ಭಯ ಇಲ್ವಾ? ಇಚ್ಛೆ ಇಲ್ವಾ? ಇವೆಲ್ಲ ಇದೆ ಅಂತ ಹೇಳ್ತಾ ಇದೆ ಒಳಗಡೆ. ಹೌದು, ಸ್ವಲ್ಪ ಸ್ವಲ್ಪ ಭಯ ಇದೆ, ಸ್ವಲ್ಪ ಗಾಬರಿ ಇದೆ, ಸ್ವಲ್ಪ ಚಿಂತೆ ಇದೆ, ಸ್ವಲ್ಪ ದುಃಖ ಇದೆ ಅಂತ ಹೇಳ್ತಾ ಇದೆ ಅಂದ್ರೆ ನಾವು ಅಜ್ಞಾನಿಗಳೇ ನಾವಿನ್ನೂ ಸದಾ ಖುಷಿ, ಸದಾ ನಿಶ್ಚಿಂತ್, ಸದಾ ನಿರ್ಭಯ, ಸದಾ ಆನಂದ್, ಸದಾ ಸಾಕ್ಷಿ, ಸದಾ ಬೀಜ ರೂಪ ಸ್ಥಿತಿಯಲ್ಲಿ ಇದ್ರೆ ನಾನು ಪೂರ್ಣ ಜ್ಞಾನಿ. ಅಂದ್ರೆ ನಾನೀಗ ಅಜ್ಞಾನಿ ಅಂತ ಆಯ್ತು. ದುಃಖಕ್ಕೆ ಕಾರಣ ಏನು? ಅಜ್ಞಾನ. ಹಾಗಾದ್ರೆ ಅಜ್ಞಾನಕ್ಕೆ ಕಾರಣ ಏನು? ಮತ್ತೆ ಇಷ್ಟೆಲ್ಲ ಜ್ಞಾನ ತಗೊಂಡಿದ್ದೀವಿ, ಇಷ್ಟೆಲ್ಲ ಮುರಳಿಗಳನ್ನು ಕೇಳಿದೀವಿ, ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇದ್ದೀವಿ, ಇಷ್ಟೆಲ್ಲ ಯೋಗ ಮಾಡ್ತಾ ಇದ್ದೀವಿ, ಅಜ್ಞಾನಕ್ಕೆ ಕಾರಣ ಏನು? ಅಜ್ಞಾನಕ್ಕೆ ಕಾರಣ ತಪ್ಪು ತಿಳುವಳಿಕೆಗಳು, ತಪ್ಪು ಭ್ರಮೆಗಳು, ಕಲ್ಪಿತ ಭ್ರಮೆಗಳು ಅಂತ ಕರೆ. ಅಂದ್ರೆ ನಾವು ಸ್ವಯಂ ಪರಮಾತ್ಮನಿಂದ ಇಷ್ಟೆಲ್ಲ ಕೋರ್ಸ್ ತಗೊಂಡು, ಮುರುಳಿ ಚಿಂತನೆ ಕೇಳಿ, ಇಷ್ಟೆಲ್ಲ ಶ್ರೀಮತವನ್ನು ಅಳವಡಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡ್ತಾ ಇದ್ರೂ ಇನ್ನೂ ಯಾವುದೋ ಒಂದಷ್ಟು ವಿಷಯಗಳ ಕುರಿತಾಗಿ ನಮ್ಮಲ್ಲಿ ತಪ್ಪು ಕಲ್ಪನೆಗಳಿದೆ, ಒಂದಷ್ಟು ಭ್ರಮೆಗಳಿದೆ. ಅದೇ ಅಜ್ಞಾನ. ಆ ತಪ್ಪು ಕಲ್ಪನೆಗಳು ಯಾವತ್ತು ಸರಿ ಹೋಗ್ತವೆಯೋ, ಆ ಭ್ರಮೆಯಿಂದ ಯಾವತ್ತು ಮುಕ್ತರಾಗ್ತವೆಯೋ ಅವತ್ತು ನಾನು ಸಂಪೂರ್ಣ ಜ್ಞಾನಿ. ಅದಕ್ಕೆ ನಮಗೆ ಇಲ್ಲಿ ತನಕ ಇನ್ನು ದುಃಖ ಆಗ್ತಾ ಇದೆ, ಇನ್ನು ಗಾಬರಿಯ ನರ್ತನ ಮಾಡ್ತಾ ಇರ್ತೀವಿ, ಕ್ಷಣ ಕ್ಷಣಕ್ಕೂ ಗಾಬರಿ ಆಗ್ಬಿಡ್ತೀವಿ, ಕ್ಷಣ ಕ್ಷಣಕ್ಕೂ ಭಯ ಪಡುತ್ತೀವಿ, ಕ್ಷಣ ಕ್ಷಣಕ್ಕೂ ನೋವು ತಿಂತಾ ಇದ್ದೀವಿ. ತಪ್ಪು ತಿಳುವಳಿಕೆಗಳ ಸಮೂಹ ಇನ್ನು ಒಳಗಡೆ ಇದೆ. ಯಾವುದ್ರ ಬಗ್ಗೆ ಕ್ಲಾರಿಟಿ? ಅಣ್ಣವರೇ, ನನಗೆ ಆತ್ಮದ ಬಗ್ಗೆ ಕ್ಲಾರಿಟಿ. ಏನು ಕ್ಲಾರಿಟಿ? ಒಂದು 5 ಪಾಯಿಂಟ್ ಗೊತ್ತು ನನಗಷ್ಟೇ. ಆತ್ಮ ಅಂದ್ರೆ ನಾನು ಆತ್ಮ, ಜ್ಯೋತಿ ಸ್ವರೂಪ, ಸದ್ಗುಣಗಳಿಂದಾಗಿದ್ದೀನಿ, ಪಾತ್ರ ಮಾಡಲಿಕ್ಕೆ ಬಂದಿದ್ದೀನಿ, ಪರಮಧಾಮ ನಿವಾಸಿ, ಪರಮಾತ್ಮನ ಸಂತಾನ. ಇಷ್ಟೇ ಗೊತ್ತು ನಮಗೆ. ಆತ್ಮಕ್ಕೊಂದು 6 ಪಾಯಿಂಟ್ ಗೊತ್ತು ಆತ್ಮದ ಬಗ್ಗೆ. ಇದ್ರ ಬಿಟ್ಟು ಇನ್ನೇನು ಗೊತ್ತಿದೆ ನಮಗೆ? ಥೇರಿ ಗೊತ್ತಿದೆ, ಪ್ರಾಕ್ಟಿಕಲ್ ಅಲ್ಲ ಇದು. ಇದನ್ನ ಬರೆದು ಬಿಟ್ಟು ನೀಟಾಗಿ 5 ಅಥವಾ 5-6 ಅಂಶವನ್ನ ಬರೆದು LKG ಮಗುವಿಗೆ ಕೊಟ್ಟರು ಕೂಡ ಇದನ್ನು ಬಾಯಾಟ ಮಾಡಿ ನನಗೆ ಹೇಳಕ್ ಬರುತ್ತೆ. ಅದಕ್ಕೆ ನೀನು ಯಾರು? ಆತ್ಮ. ನಿನ್ನ ಸ್ವರೂಪ ಏನು? ಜ್ಯೋತಿ. ನೀ ಎಲ್ಲಿಂದ ಬಂದೆ? ಪರಮಧಾಮ. ನೀನು ಯಾರ ಮಗು? ಪರಮಾತ್ಮನ ಮಗು. ಏನಕ್ಕೆ ಬಂದೆ? ನಾಟಕ ಮಾಡಕ್ಕೆ ಬಂದೀನಿ. ಯಾವುದರಿಂದ ಆಗಿದೆ? ಸದ್ಗುಣಗಳಿಂದ ಆಗಿದೆ. ಸದ್ಗುಣಗಳು ಯಾವ? 7 ಗುಣಗಳಿಂದ. ಇಷ್ಟಿಷ್ಟು ದಪ್ಪ ಬುಕ್ಕ ಓದುವಂಥ ಮಕ್ಕಳು, LKG UKG ಮಕ್ಕಳು 5-6 ಪುಸ್ತಕ ನೆನಪಿಟ್ಕೊಳ್ಳುವಂಥ ಮಕ್ಕಳು ನಮ್ಮದೊಂದು 7-8 ಪಾಯಿಂಟ್ ನೆನಪಿಟ್ಕೊಳ್ಳೋಕ್ಕಾಗಲ್ವ? ಥಿಯರಿ. ಇಷ್ಟು ನಮಗೆ ಗೊತ್ತಿದ್ದ ಮಾತ್ರಕ್ಕೆ ಜ್ಞಾನಿ ಅಂತ ನಾವು ಅನ್ಕೊಂಡಿದ್ದೀವಿ. ಇದರ ಅನುಭವಿ ಆಗಿದೀವ?
ಜ್ಞಾನ ಅನುಭವವೇ ಹೊರತು ತೇರಿ ಅಲ್ಲ. ಜ್ಞಾನ ಪ್ರಯೋಗವೇ ಹೊರತು ಬರೀ ಬಳಸುವ ಶಬ್ದವಲ್ಲ. ಆತ್ಮ ಸ್ವರೂಪ, ಸ್ವಮಾನ, ಸ್ವಧರ್ಮ, ಸ್ವಸ್ಥಿತಿ, ಸ್ವಧಾಮ, ಸ್ವಪಿತ. ಎಕ್ಸ್ಪೀರಿಯನ್ಸ್. ಥೇರಿ ಬೇರೆ, ಎಕ್ಸ್ಪೀರಿಯನ್ಸ್ ಅನುಭವ ಬೇರೆ. ಅನುಭವ ಬೇರೆ. ಓಕೆ, ಇದು ಒಂದು. ಇನ್ನು ಪರಮಾತ್ಮ. ಪರಮಾತ್ಮ ನಿರಾಕಾರ, ಪರಂಜ್ಯೋತಿ ಸ್ವರೂಪ, ಪರಂ ಧಾಮ ನಿವಾಸಿ, ಮುಕ್ತಿ ಜೀವನ್ ಮುಕ್ತಿದಾತ, ನಮ್ಮೆಲ್ಲರ ಪಿತ, ಸೃಷ್ಟಿಯ ರಚಯಿತ ಹೇಳ್ತೀವಿ. ಒಂದು 10 ಪಾಯಿಂಟ್ ಪರಮಾತ್ಮನ ಬಗ್ಗೆ ಹೇಳ್ಕೊಟ್ಟು LKG ಮಗುಗೆ ಹೇಳಿದ್ರು ಹೇಳ್ಬಿಡುತ್ತೆ. ಬಟ್ ಪರಮಾತ್ಮನ ಅನುಭೂತಿ ಆ ಆತ್ಮ, ಆತನ ಸ್ವರೂಪ, ಆತನ ದಿವ್ಯ ಗುಣಗಳು, ಆತನ ಚಾರಿತ್ರ್ಯ, ಆತನ ಚರಿತ್ರೆ, ಎಕ್ಸ್ಪೀರಿಯನ್ಸ್, ಪ್ರಯೋಗ, ಅನುಭೂತಿ, ಅನುಭವ, ಅನುಭಾವ ಇಷ್ಟ. ಅಟ್ಲೀಸ್ಟ್ ಇದು ಪ್ರಯೋಗಕ್ಕೆ ಎಷ್ಟು ಭಾಗಶಃ ತಂದುಕೊಂಡಿದೀವಿ ಅನ್ನೋದು ಬಿಟ್ಟು ಬಿಡೋಣ ಬೇಕಾದ್ರೆ. ಆದರೆ ಕ್ಲಾರಿಟಿ ಆದರೂ ಸ್ವಲ್ಪ ಚೆನ್ನಾಗಿ ನಮಗೆ ಇದರ ಬಗ್ಗೆ ಸಿಕ್ಕಿದೆ. ಅಷ್ಟಕ್ಕೆ ನಾವು ಜ್ಞಾನಿಗಳು ಅನ್ಕೊಂಡಿದ್ದೀವಿ. ಅಷ್ಟಕ್ಕೆ ಆತ್ಮದ ಬಗ್ಗೆ ಒಂದಷ್ಟು ಕ್ಲಾರಿಟಿ, ಪರಮಾತ್ಮ ಬಗ್ಗೆ ಒಂದಷ್ಟು ಕ್ಲಾರಿಟಿ, ಎಲ್ಲರಿಗಿಂತ ನಮಗೊಂದಷ್ಟು ಕ್ಲಾರಿಟಿ ನೀಟಾಗಿ ಸಿಕ್ಕಿದೆ. ಥಿಯರಿ ಕರೆಕ್ಟಾಗಿ ಸಿಕ್ಕಿರೋದ್ರಿಂದ ನಾವು ಜ್ಞಾನಿಗಳು ಅನ್ಕೊಂಡ್ಬಿಟ್ಟಿದ್ದೀವಿ. ಪ್ರಯೋಗ ನೋಡಿಲ್ಲ ನಾವಿನ್ನು, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇನ್ನು, ಆದ್ರೆ ಜ್ಞಾನಿಗಳು ಅನ್ಕೊತಾ ಇದ್ದೀವಿ. ಅನ್ಕೊಂಡ್ರು ಕೂಡ ಥಿಯರಿಯಲ್ಲಿ ಇವೆರಡು ಪರ್ಫೆಕ್ಟ್. ಇನ್ನು ಡ್ರಾಮಾ ಅಂತ ಬಂದಾಗ ಎಷ್ಟು ಪರ್ಫೆಕ್ಟ್, ಎಷ್ಟು ಪರ್ಫೆಕ್ಟ್. ಇಲ್ಲಿಯ ತನಕ ನಾವು ನಮ್ಮ ಮನಸ್ಸನ್ನು ದೂಷಣೆ ಮಾಡ್ತಾ ಇದ್ದೀವಿ, ನಮ್ಮ ಪಾತ್ರವನ್ನು ದೂಷಣೆ ಮಾಡ್ತಾ ಇದ್ದೀವಿ, ಸಮಯವನ್ನು ದೂಷಣೆ ಮಾಡ್ತಾ ಇದ್ದೀವಿ, ನಿಯಮವನ್ನು ದೂಷಣೆ ಮಾಡ್ತಾ ಇದ್ದೀವಿ, ಡ್ರಾಮಾವನ್ನೇ ದೂಷಣೆ ಮಾಡ್ತಾ ಇದ್ದೀವಿ, ಅನೇಕ ಆತ್ಮರನ್ನು ದೂಷಣೆ ಮಾಡ್ತಾ ಇದ್ದೀವಿ. ಅಷ್ಟೇ ಏಕೆ ನಮ್ಮ ಸಂಕಲ್ಪಗಳನ್ನು ದೂಷಣೆ ಮಾಡ್ತಾ ಇದ್ದೀವಿ, ನಮ್ಮ ಬುದ್ಧಿಯನ್ನು, ನಮ್ಮ ಸಂಸ್ಕಾರವನ್ನು, ನಮ್ಮ ಇಂದ್ರಿಯಗಳನ್ನು ದೂಷಣೆ ಮಾಡ್ತಾ ಕೂತಿದ್ದೀವಿ. ಸರಿನಾ? ಇದು ಸರಿನಾ? ಆರೋಪ ಮಾಡಕ್ಕೆ ಏನೋಗ್ಬೇಕು, ಪಾಪ ಅವು ಉಲ್ಟ ಮಾತಾಡ್ತಾ ಇಲ್ಲಲ್ಲ, ಅದಕ್ಕೆ ಆರೋಪ ಮಾಡ್ತಿದ್ವಿ. ಕಣ್ಣಿನ ಮೇಲೆ ಆರೋಪ, ಕಿವಿಯ ಮೇಲೆ ಆರೋಪ, ಮನಸ್ಸಿನ ಮೇಲೆ ಆರೋಪ, ಬುದ್ಧಿ ಮೇಲೆ ಆರೋಪ, ಸಂಸ್ಕಾರದ ಮೇಲೆ ಆರೋಪ, ಸೃಷ್ಟಿಯ ಮೇಲೆ ಆರೋಪ, ಸಮಯದ ಮೇಲೆ ಆರೋಪ. ಯಾಕಂದ್ರೆ ಅವ್ರು ತಿರುಗಿ ಮಾತಾಡಿಲ್ಲಲ್ಲ ನಮ್ಮ ಜೊತೆ. ಅದೇ ಪಕ್ಕದವರಿಗೆ ನಾವೇನಾದ್ರೂ ಹೇಳಿದ್ರೆ ಮೊದಲು ನಿನ್ನ ನೋಡ್ಕೊ, ನೀನು ನೆಟ್ಟಗಾಗು ಅಂತ ಹೇಳ್ತಾನೆ ಅವನು ಕರೆಕ್ಟಾಗಿ. ಬಟ್ ಇವುಗಳ ಮೇಲೆ ಅಮಾಯಕ, ಅವುಗಳಿಂದಲೇ ನಾನು, ಆದರೆ ಅವುಗಳನ್ನೇ ನಿಂದಿಸಿ, ಅವುಗಳನ್ನೇ ದೂಷಣೆ ಮಾಡಿ ನಾನು ಸರಿ ಅಂತ ವಾದ ಮಾಡಿಕೊಳ್ಳುವ ಒಂದು ಭ್ರಮೆ ನಮ್ಮೊಳಗಡೆ ಇದೆ, ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇದೆ. ಇದು ಅಜ್ಞಾನ. ಏನು? ಸೃಷ್ಟಿಯಲ್ಲಿ ದೋಷ ಇದೆ ಅಂತ ತಿಳಿದಿರುವುದೇ ನಮ್ಮ ತಪ್ಪು ಕಲ್ಪನೆ. ಸಮಯ ಸರಿಯಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಅದು ಇನ್ನೊಂದು ತಪ್ಪು ಕಲ್ಪನೆ. ಈ ಆತ್ಮರು ಸರಿಯಿಲ್ಲ ಅಂತ ತಿಳ್ಕೊಂಡ್ವಿ, ಅಥವಾ ಪಾತ್ರಧಾರಿಗಳು ಸರಿಯಿಲ್ಲ ಅಂತ ತಿಳ್ಕೊಂಡ್ವಿ, ಅದು ತಪ್ಪು ಕಲ್ಪನೆ. ಇದು ಹೊರಗಿದ್ದು. ಇನ್ನು ಒಳಗಿಂದ ತಗೊಂಡ್ರೆ, ನನ್ನ ಸಂಸ್ಕಾರ ಸರಿಯಿಲ್ಲ ಅಂತ ತಗೊಂಡ್ರೆ ಅದು ತಪ್ಪು ಕಲ್ಪನೆ. ನನ್ನ ಬುದ್ಧಿ ನೆಟ್ಟಗಿಲ್ಲ ಅಂತ ತಗೊಂಡ್ರೆ ಅದು ತಪ್ಪು ಕಲ್ಪನೆ. ನನ್ನ ಮನಸ್ಸು ಬಹಳ ಚಂಚಲದು, ಸರಿಯಿಲ್ಲ ಅಂತ ಅದ್ರ ಮೇಲೆ ಆರೋಪ ಮಾಡಿದ್ರು ಅದು ತಪ್ಪು ಕಲ್ಪನೆ.
ನನ್ನ ಕಣ್ಣು ಸರಿ ಇಲ್ಲ, ನನ್ನ ಕಿವಿ ಸರಿ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಬುದ್ಧಿ ಸರಿ ಇಲ್ಲ, ನನ್ನ ಸಂಸ್ಕಾರ ಸರಿ ಇಲ್ಲ, ನನ್ನ ಶರೀರವೇ ಸರಿ ಇಲ್ಲ ಅಂತ ಇದನ್ನು ದೂಷಣೆ ಮಾಡಿ 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 ಯಾಕೆ ಅದು ವಾಪಸ್ ಮಾತಾಡ್ತಾ ಇಲ್ವಲ್ಲ? ಮಾತಾಡಿದ್ರೆ ಗೊತ್ತಾಗಿರೋದು ನಮಗೆ. ಬೆಳಕರದ್ರದು ಬೇಕು, ಉಸಿರಿಗೆ ಅದು ಬೇಕು, ಶರೀರ ಬೇಕು, ಶ್ವಾಸಕೋಶ ಬೇಕು, ಕಿಡ್ನಿ ಬೇಕು, ಹಾರ್ಟ್ ಬೇಕು, ಲಿವರ್ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಸಂಸ್ಕಾರ ಬೇಕು, ಕಣ್ಣು ಬೇಕು, ಕಿವಿ ಬೇಕು, ಸಮಯ ಬೇಕು, ನಿಯಮ ಬೇಕು, ಪ್ರಕೃತಿ ಬೇಕು, ಎಲ್ಲ ಪಾತ್ರಧಾರಿಗಳು ಬೇಕು, ಸಮಯನೂ ಬೇಕು. ಅದನ್ನು ಮತ್ತೆ ಬಳಸ್ಕೊಳ್ಳೋದು, ಎಲ್ಲದರ ಮೇಲೆ ಆರೋಪ ಮಾಡೋದು, ಇದು ನಮ್ಮ ಅತಿ ದೊಡ್ಡ ಭ್ರಮೆ ಮತ್ತು ತಪ್ಪು ತಿಳುವಳಿಕೆ ಅಂತ ನನಗೆ ರಿಯಲೈಸ್ ಆಯ್ತು. ನನ್ನ ಆತ್ಮನೇ ಆಗಿರ್ಬೋದು, ಏನೀಗ ಪರಮಾತ್ಮನ ಮಗನೇ ಏನ್ ಸಮಸ್ಯೆ? ನಿನ್ ಪಾತ್ರ ಮಾಡಲೇಬೇಕು, ಇದು ಧರ್ಮ ನಿಂದು. ಪಾತ್ರಕ್ಕೆ ನನಗೆ ಪ್ರಕೃತಿ ಸಹಯೋಗ 100% ಬೇಕೇ ಬೇಕು. ನನಗಿಲ್ಲ ಅಂದ್ರೆ ನಡೆಯದ್ದೇ ಇಲ್ಲ. ಇದರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಪಾತ್ರ ಇದರಿಂದ ಬಿಡಿಸ್ಕೊಳ್ಳಕ್ ಸಾಧ್ಯನೂ ಇಲ್ಲ, ಬಿಡಿಸ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ. ಬ್ಯೂಟಿಫುಲ್ ಆದಂಥ ವಂಡರ್ಫುಲ್ ಡ್ರಾಮಾದಲ್ಲಿ ನಾವೆಲ್ಲ ಆಕ್ಟರ್ಸ್. ಒಬ್ಬ ಆಕ್ಟರ್ ಆಗಿ ನಾನು ಈ ಸ್ಟೇಜನ್ನು, ಸಿಕ್ಕಿರುವ ಎಲ್ಲ ಪರ್ಟಿಕಲ್ಸನ್ನು, ಸಿಕ್ಕಿರುವ ಎಲ್ಲ ರಿಲೇಷನ್ಸನ್ನು, ಸಿಕ್ಕಿರುವ ಎಲ್ಲ ಡೈಲಾಗ್ಸನ್ನು, ಸಿಕ್ಕಿರೋದು ಎಲ್ಲವನ್ನ ಕೂಡ ಬಳುವಳಿಯಾಗಿ ಕೊಟ್ಟಿದ್ದೇ ಪ್ರಕೃತಿ. ನನಗೆ ಆರೋಪ ಎಷ್ಟಂತ ಮಾಡೋದು? ಪ್ರಕೃತಿ ಸರಿ ಇಲ್ಲ, ಸಮಯ ಸರಿ ಇಲ್ಲ, ನಿಯಮ ಸರಿ ಇಲ್ಲ, ಈ ಜನನೇ ಸರಿ ಇಲ್ಲ. ಅದೆಲ್ಲ ಬಿಟ್ಟು ಮತ್ತೆ ಲಾಸ್ಟಿಗೆ ನನ್ನ ಶರೀರ ಸರಿ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಬುದ್ಧಿ ಸರಿ ಇಲ್ಲ, ನನ್ನ ಸಂಸ್ಕಾರ ಸರಿ. ಎಷ್ಟು ಆರೋಪ ಮಾಡ್ತೀರಿ? ಎಷ್ಟು ಎಷ್ಟು ಎಷ್ಟು? ನಾನು ಇವತ್ತಿಗೆ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೀನಿ. ಇವತ್ತೇ ಬದಲಾಗಬೇಕಾಗಿರೋದು ಸೃಷ್ಟಿಯನ್ನು, ಬದಲಾಗಬೇಕಾಗಿರೋದು ನಿಯಮ ಅಲ್ಲ, ಬದಲಾಗಬೇಕಾಗಿರೋದು ಸಮಯ ಅಲ್ಲ, ಬದಲಾಗಬೇಕಾಗಿರೋದು ಸಂಸ್ಕಾರ ಅಲ್ಲ, ಬದಲಾಗಬೇಕಾಗಿರೋದು ಬುದ್ಧಿ ಅಲ್ಲ, ಬದಲಾಗಬೇಕಾಗಿರೋದು ಮನಸ್ಸಲ್ಲ, ಬದಲಾಗಬೇಕಾಗಿರೋದು ಇಂದ್ರಿಯಗಳಲ್ಲ, ಬದಲಾಗಬೇಕಾಗಿರೋದು ನಿನ್ನ ತಿಳುವಳಿಕೆ. ತಪ್ಪು ತಿಳುವಳಿಕೆ ಏನಿದೆ ಅದು ಸರಿ ತಿಳುವಳಿಕೆ ಆಗಬೇಕು. ನೀನು ತಿಳ್ಕೊಂಡಿರುವಂಥದ್ದು ಸರಿ ಆಗಬೇಕಷ್ಟೆ. ಏನು ತಪ್ಪು ತಿಳುವಳಿಕೆ? ಸಮಯ ಪರ್ಫೆಕ್ಟ್, ಸರಿ ತಿಳುವಳಿಕೆ ಇದು. ಪ್ರಕೃತಿ ಪರ್ಫೆಕ್ಟ್, ಅದರ ಧರ್ಮದಲ್ಲಿ ಸರಿಯಾದ ತಿಳುವಳಿಕೆ. ಸರ್ವ ಪಾತ್ರಧಾರಿಗಳು ಪರ್ಫೆಕ್ಟ್, ಇದು ಸರಿಯಾದ ತಿಳುವಳಿಕೆ. ನನ್ನ ಸಂಸ್ಕಾರ ಪರ್ಫೆಕ್ಟ್, ಇದು ಸರಿಯಾದ ತಿಳುವಳಿಕೆ. ನನ್ನ ಬುದ್ಧಿ ಪರ್ಫೆಕ್ಟ್, ನನ್ನ ಮನಸ್ಸು ಪರ್ಫೆಕ್ಟ್, ನನ್ನ ಇಂದ್ರಿಯಗಳು ಪರ್ಫೆಕ್ಟ್, ನನ್ನ ಶರೀರ ಪರ್ಫೆಕ್ಟ್. ಹೆಂಗಣ್ಣವ್ರೆ? ಎಲ್ಲದರೊಳಗಡೆನೂ ಒಂದಷ್ಟು ದೋಷ ಇದೆಯಲ್ಲ. ಶರೀರದೊಳಗೆ ರೋಗ ಇದೆ, ಮನಸ್ಸೊಳಗಡೆ ರೋಗ ಇದೆ. ಹೌದು, ಸಮಯ, ನಿಯಮ, ಪ್ರಕೃತಿಯ ಧರ್ಮದಂತೆ ಅದು ಬದಲಾಗಿದೆ ಅಷ್ಟೆ. ಇದು ಸೃಷ್ಟಿಯ ನಾಟಕದ ನಿಯಮ. ಇದು ನಾಟಕದ ನಿಯಮ ಅನ್ನೋದಕ್ಕಿಂತ ಪ್ರಕೃತಿ ನಿಯಮ. ಇದು ಬೆಳಗ್ಗೆ ಆಗೋದು, ಮಧ್ಯಾಹ್ನ ಆಗೋದು, ರಾತ್ರಿ ಆಗೋದು, ಇದು ನಿಯಮ. ಇದು ಬೆಳಗ್ಗೆ ಚೆನ್ನಾಗಿತ್ತು, ಮಧ್ಯಾಹ್ನ ಸರಿ ಇಲ್ಲ, ರಾತ್ರಿ ನನಗೆ ಇಷ್ಟನೇ ಇಲ್ಲ ಅಂತ ಅಂದ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಅದು ತಪ್ಪು ತಿಳುವಳಿಕೆ. ಬೆಳಗ್ಗೆನ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿದೆಯೋ ಮಧ್ಯಾಹ್ನನೂ ಅಷ್ಟೇ ಚೆನ್ನಾಗಿ ಸ್ವೀಕಾರ ಮಾಡಬೇಕು, ರಾತ್ರಿಯನ್ನು ಅಷ್ಟೇ ಚೆನ್ನಾಗಿ ಸ್ವೀಕಾರ ಮಾಡಕ್ಕೆ ಬಂದರೆ ಜ್ಞಾನ. ಅದರಲ್ಲಿ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಒಂದು ಭಾಗವನ್ನು ಇಷ್ಟಪಟ್ಟು ಇನ್ಯಾವ ಭಾಗವನ್ನು ಇಷ್ಟಪಡದೇ ಇದ್ದರೂ ಕೂಡ ಅದು ತಪ್ಪು ತಿಳುವಳಿಕೆ. ಎಲ್ಲವನ್ನೂ ಇಷ್ಟಪಡ, ಯಾಕಂದ್ರೆ ಅದು ಆಸ್ ಇಟ್ ಈಸ್ ಇರೋದೇ ಹಾಗೆ. ನೀನು ಅಷ್ಟು ತಿಳ್ಕೋಬೇಕಷ್ಟೇ. ನಿನಗೆ ಬೇಕಾದಂಗೆ ಅದು ಇರೋದಿಲ್ಲ. ಬಾಲ್ಯ, ಯೌವನ, ಮುಪ್ಪು, ಇದು ಪ್ರಕೃತಿ ನಿಯಮಾನುಸಾರ ಬೆಳೀತಾ ಬೆಳೀತಾ ಅದು ರೈಸ್ ಆಗುತ್ತೆ, ಫಾಲ್ ಆಗುತ್ತೆ. ಇದು ಸೃಷ್ಟಿ ನಿಯಮ. ನನಗೆ ಬಾಲ್ಯ ಇಷ್ಟ ಇತ್ತು, ವೃದ್ಧಾಪ್ಯ ಇಷ್ಟ ಇಲ್ಲ, ವಯಸ್ಸೇ ಆಗಬಾರ್ದು, ತಪ್ಪು ತಿಳುವಳಿಕೆ. ಅದನ್ನ ಎಂಜಾಯ್ ಮಾಡು, ಅದು ಆಗಲೇಬೇಕು.
ಪುನರಾವರ್ತನೆ ಪರಿವರ್ತನೆ ಜಗದ ನಿಯಮ. ಹಾಗೆ ಸತ್ಯುಗ ಇಷ್ಟ, ದ್ವಾಪರಯುಗ ಕಷ್ಟ, ಕಲಿಯುಗ ಅತಿ ಕಷ್ಟ. ತಪ್ಪು ತಿಳುವಳಿಕೆ. ಪ್ರಕೃತಿಯ ಧರ್ಮದ ಅನುಸಾರ ಸತೋ ರಜೋ ತಮೋದಲ್ಲಿ ಪಾತ್ರ ಮಾಡ್ತಾ ಇರುವ ಆಕ್ಟರ್ ಅಷ್ಟೇ ನಾನು. ಎಲ್ಲರೂ ಆಕ್ಟರ್ಸೇ. ಇಲ್ಲಿ ಯಾರು ಪಾಪ ಮಾಡಕ್ ಬಂದಿಲ್ಲ, ಪಾತ್ರ ಮಾಡಲಿಕ್ಕೆ ಬಂದಿದ್ದಾರೆ. ತಮೋ ಪ್ರಧಾನದಲ್ಲಿ ರಾತ್ರಿಯಲ್ಲಿ ಕತ್ತೆ ಇರೋದು, ತಮೋ ಪ್ರಧಾನದಲ್ಲಿ ಅಶಕ್ತನೇ ಇರೋದು. ಅದರ ಪರಿಣಾಮವಾಗಿ ಶರೀರದಲ್ಲಿ ಒಂದಷ್ಟು ದೋಷಗಳು ಇರುತ್ತೆ, ಮನಸ್ಸಲ್ಲಿ ಒಂದಷ್ಟು ದೋಷಗಳು ಇರುತ್ತೆ, ಪಾತ್ರದಲ್ಲಿ ಒಂದಷ್ಟು ದೋಷಗಳು ಇರುತ್ತೆ. ಇದು ಸರಿ ತಿಳುವಳಿಕೆ. ಇದು ವಾಸ್ತವ ಸತ್ಯ. ಒಪ್ಕೋಬೇಕಿದ್ದನ್ನು ಫಸ್ಟು. ನನ್ನ ಶರೀರದಲ್ಲೂ ದೋಷ ಇದೆ, ನನ್ನ ಮನಸ್ಸಲ್ಲೂ ದೋಷ ಇದೆ, ನನ್ನ ಬುದ್ಧಿಯಲ್ಲೂ ದೋಷ ಇದೆ, ನನ್ನ ಸಂಸ್ಕಾರದಲ್ಲೂ ದೋಷ ಇದೆ, ನನ್ನ ಪಾತ್ರದಲ್ಲೂ ದೋಷ ಇದೆ, ಎಲ್ಲರ ಪಾತ್ರದಲ್ಲೂ ದೋಷ ಇದೆ. ಆದರೆ ಇದು ಯಾವುದು ದೋಷ ಅಲ್ಲ, ಆ ಸೃಷ್ಟಿಯ ಧರ್ಮದ ಪರಿಣಾಮವಷ್ಟೇ, ಆ ಹಂತದ ಸ್ವರೂಪ ಅಷ್ಟೇ. ಇದು ಅದು ದೋಷ ಅಲ್ವೇ ಅಂತ. ಬೆಳಿಗ್ಗೆ ಅನ್ನ ಮಾಡ್ತೀವಿ, ಬಿಸಿಯಾಗಿರುತ್ತೆ. 1 ಗಂಟೆ ಬಿಟ್ಟು ನೋಡಿ ಆರೋಗಿರುತ್ತೆ. 3 ಗಂಟೆ ಬಿಟ್ಟು ನೋಡಿ ಸ್ವಲ್ಪ ತಣ್ಣಗಾಗಿರುತ್ತೆ. ರಾತ್ರಿ ನೋಡಿ ಸ್ವಲ್ಪ ಕೆಡಕ್ಕೆ ಬಂದಿರುತ್ತೆ. ಇನ್ನೂ ರಾತ್ರಿ ನೋಡಿ ಹಳಸೋಗುತ್ತೆ. ಬೆಳಗ್ಗೆ ಹಿಗ್ಗೋದು, ಹಳಸಿದಾಗ ಕುಗ್ಗೋದು, ಇದು ತಪ್ಪು ತಿಳುವಳಿಕೆ. ಆದರೆ ಇದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಒಬ್ಬ ತಾಯಿಗೆ ಇರೋದ್ರಿಂದ ಅದು ಬಿಸಿಯಾಗಿದ್ದಾಗಲೂ ಹಂಗೆ ಇರ್ತಾಳೆ, ತಣ್ಣಗಾದಾಗೂ ಹಂಗೆ ಇರ್ತಾಳೆ, ಕೆಡಕ್ಕೆ ಬಂದಾಗೂ ಹಂಗೆ ಇರ್ತಾಳೆ, ಅಳಿಸಿದ್ರು ಹಂಗೆ ಇರ್ತಾಳೆ. ಯಾವ್ಯಾವ ಸಮಯಕ್ಕೆ ಹೆಂಗೆ ಬಳಸಬೇಕು ಅಂತ ಯಥಾರ್ಥ ಜ್ಞಾನ ಆಕೆಯಲ್ಲಿ ಇರೋದ್ರಿಂದ ಅದರ ಹಂತಗಳು ಎಷ್ಟೇ ಪರಿವರ್ತನೆ ಆದರೂ ಆಕೆಗೆ ಅದು ದುಃಖ ಕೊಟ್ಟಿಲ್ಲ ಅನ್ನ. ಬಿಸಿಯಾಗಿರುವಾಗ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಹಂಗೂ ಮಿಕ್ಕಿದ್ರೆ ಮಧ್ಯಾಹ್ನ ಸ್ವಲ್ಪ ತಣ್ಣಗಾದರೂ ಅದನ್ನು ಊಟ ಮಾಡ್ಬೋದು ಅಂತ ಗೊತ್ತಿರೋದ್ರಿಂದ ಊಟ ಮಾಡ್ತಾಳೆ. ರಾತ್ರಿ ಆದಮೇಲೆ ಪೂರ್ತಿ ತಣ್ಣಗಾಗಿತ್ತು ಅಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಇಲ್ಲ ಅದಕ್ಕೇನಾದರೂ ಬಿಸಿಯಾದ ಸಾಂಬಾರು ಅಥವಾ ಬಿಸಿಯಾದ ಪಲ್ಯ ಸೇರಿಸ್ಕೊಂಡು ತಗೊಳ್ಬೋದು, ಚೆನ್ನಾಗಿರುತ್ತೆ ಅಂತ ಗೊತ್ತಿರೋದ್ರಿಂದ ಅದನ್ನೂ ಸಂಪೂರ್ಣವಾಗಿ ಬಳಸ್ಕೊತಾಳೆ. ಅಷ್ಟೂ ಮಿಕ್ಕಿ ಉಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಇದು ಕೆಡಲೇಬೇಕಾದಂಥ ವಿಧಿ ಕೆಡುತ್ತೆ, ಅದರದ್ದು ಅವರು ನಿಯಮಾನುಸಾರ ಅಂತ ಕೆಡಿಸ್ತಾಳೆ ಅಷ್ಟೆ. ಕೆಟ್ಟರು ಏನು ಮಾಡೋಕ್ಕಾಗಲ್ಲ. ಅಥವಾ ಇರಲಿ ನಾಳೆಗೆ ಬರುತ್ತೆ ಅಂತ ಇಟ್ಟರು ಕೂಡ ಕೆಟ್ಟು ಹೋಗಿದ್ರು ಕೂಡ ನೋ ಪ್ರಾಬ್ಲಮ್ ಅನ್ಕೊಂತಾಳೆ. ಯಾಕಂದ್ರೆ ಅದರ ನಿಯಮಾನುಸಾರ ಅದು ಮಾಡಿದೆ. ನಾನು ಬಳಸ್ಕೊಳ್ಳುವಲ್ಲಿ ಕರೆಕ್ಟಾಗಿ ಬಳಸ್ಕೊಳ್ಬೇಕಾ ಅಥವಾ ಬಿಡಬೇಕಾ ಅದು ನನಗೆ ಬಿಟ್ಟಿರೋದೆ. ಹೇಗೋ ಆಸ್ ಇಟ್ ಈಸ್. ಇಲ್ಲಿಯ ತನಕ ನಾವೇನು ಶರೀರದ ಮೇಲೆ ಆರೋಪ, ಮನಸ್ಸಿನ ಮೇಲೆ ಆರೋಪ, ಸಂಸ್ಕಾರದ ಮೇಲೆ ಆರೋಪ ಮಾಡಿದ್ವಿ ಅಲ್ಲ. ಬದಲಾಗಬೇಕಾಗಿರೋದು ನನ್ನ ತಿಳುವಳಿಕೆ. ನನ್ನ ಕಣ್ಣು ಸರಿಯಾಗಿದೆ, ಅದರ ಧರ್ಮ ಏನು ನೋಡೋದು, ಏನು ನೋಡಬೇಕು ಅನ್ನುವಂಥ ತಿಳುವಳಿಕೆ ನನಗೆ ಸರಿಯಾಗಿತ್ತು ಅಂದ್ರೆ ಅದು ಚೆನ್ನಾಗಿ ತೋರಿಸ್ತಾ ಇತ್ತು. ಕಣ್ಣಿನ ಮೇಲೆ ದೋಷ ಮಾಡುವಂಗಿಲ್ಲ, ಕಣ್ಣನ್ನು ಬೈಕೊಳ್ಳೋಂಗಿಲ್ಲ, ಇಂದ್ರಿಯನ ಬೈವಂಗೆ ಇಲ್ಲ ನಾವು. ಕಿವಿ ಇವತ್ತಿಗೂ ಕೇಳಿಸ್ತಾ ಇದೆ, ತನ್ನ ಧರ್ಮ ಪಾಲಿಸ್ತಾ ಇದೆ. ಅದು ಇಂಥ ತಮೋ ಪ್ರಧಾನದ ಪ್ರಕೃತಿಯಲ್ಲೂ ನನಗೆ ಇವತ್ತಿಗೂ ಕೇಳಿಸ್ತಾ ಇದೆ. ಸತ್ಯುಗದಲ್ಲಿ ಕೇಳಿದಷ್ಟು ಕ್ಲಿಯರ್ ಆಗಿ ಕೇಳಿಸ್ಲಿಕ್ಕಿಲ್ಲ ಬೇಕಾದ್ರೆ, ಯಾಕಂದ್ರೆ ಸೃಷ್ಟಿ ನಿಯಮ ಅದು ಕೇಳಿಸ್ತಾ ಇದೆ. ಬಟ್ ಏನು ಕೇಳಿಸ್ಕೋಬೇಕು ಅನ್ನೋ ತಿಳುವಳಿಕೆ ನನಗಿರಬೇಕಾಗಿತ್ತು. ಸಿಕ್ಕದೆಲ್ಲ ಕೇಳಿಸ್ಕೊಂಡಿದ್ದೀನಿ, ಅದು ನನ್ನ ತಪ್ಪು ತಿಳುವಳಿಕೆ. ಯಾವುದ್ಯಾವುದೋ ಕೇಳಿಸ್ಕೊಂಡ್ರೆ ಸುಖ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ದೀನಿ. ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನುವ ತಿಳುವಳಿಕೆ ಇದ್ರೆ ಇಸ್ ಗುಡ್. ಮನಸ್ಸು ಏನ್ರಿ ಮಾಡುತ್ತೆ, ನಾನು ಬಳಸ್ಕೊಳ್ಳುವ ತಿಳುವಳಿಕೆ ನಂದು ಸರಿಯಾಗಿತ್ತು ಅಂದ್ರೆ, ಆ ಮನಸ್ಸನ್ನು ಎಲ್ಲಿಡಬೇಕು ಅನ್ನುವಂಥ ತಿಳುವಳಿಕೆ ನಂದಿತ್ತು ಅಂದ್ರೆ ಸರಿಯಾಗಿ ಅದೇನು ಮಾಡೋದಿದೆ, ಸರಿಯಾಗಿ ಬಳಸ್ಕೋಬೋದಾಗಿತ್ತು. ಅದೇ ಮನಸ್ಸನ್ನ ಭಗವಂತನಲ್ಲಿ ಇಡ್ಬೋದು, ಅದೇ ಮನಸ್ಸನ್ನ ಆತ್ಮದ ಮೇಲೆ ಇಡ್ಬೋದು, ಅದೇ ಮನಸ್ಸಿನ ಮೇಲೆ ಪಾತ್ರದ ಮೇಲೆ ಇಡ್ಬೋದು. ಇಡೀ ಎಲ್ಲಿ ಬೇಕಾದ್ರೆ ನೀ ತೊಂದರೆ ಇಲ್ಲ. ಬಟ್ ಗೊತ್ತಿರಬೇಕು ಇದು ಪರಿವರ್ತನೆ ಆಗತ್ತೆ ಅಂತ. ಅನುಭವ ನಮಗೆ ಇವತ್ತಿಗೂ ಮಾಡ್ತಾ ಇದೆ. ಶರೀರದ ಅನುಭವ, ಉಂಡಾಗ ತೃಪ್ತಿ ಅನುಭವ, ನೀರು ಕುಡಿದಾಗ ತೃಪ್ತಿ ಅನುಭವ, ತಂಗಾಳಿ ತಗೊಂಡಾಗ ತೃಪ್ತಿ ಅನುಭವ ಇವತ್ತಿಗೂ ಮಾಡಿಸ್ತಾ ಇದೆ. ಬಿಸಿ ಗಾಳಿಗೆ ಮೈ ಒಡ್ಡಿದ್ರೆ ಬಿಸಿನೇ ಆಗತ್ತೆ, ತಂಪಿನ ಗಾಳಿಗೆ ಮೈ ಒಡ್ಡಿದ್ರೆ ತಂಪಾಗತ್ತೆ. ಅದನ್ನೇ ಅನುಭವ ಮಾಡಿಸುತ್ತೆ ಮನಸ್ಸು. ಬೇರೆ ಏನು ಮಾಡಿಸಿದೆ ನಮಗೆ? ಬಿಸಿಲಲ್ಲಿ ನಿಂತು ತಂಪು ಅನುಭವ ಮಾಡಿಸುವಂತ ಕೇಳೋದು, ತಂಪಲ್ಲಿ ನಿಂತು ಬಿಸಿಲು ಅನುಭವ ಮಾಡಿಸುವಂತ ಕೇಳಿ ಮನಸ್ಸಿನ ಮೇಲೆ ಆರೋಪ ಮಾಡಿದ್ರೆ
ಅದು ಎಷ್ಟು ಹಾಸ್ಯಾಸ್ಪದನೋ ಹಾಗೆ ನಮ್ಮ ಪರಿಸ್ಥಿತಿ. ಮನಸ್ಸನ್ನು ಸದ್ವಿಚಾರಗಳಲ್ಲಿ ಸನ್ಮಾರ್ಗದಲ್ಲಿ ನಾನು ನಡೆಸಬೇಕಾಗಿತ್ತು, ನಾನು ಬಳಸ್ಕೊಳ್ಳುವನು. ಈ ಒಂದು ಸೌಟ್ ಮನೆಯಲ್ಲಿ ಒಂದು ಚಮಚ ಸ್ಪೂನ್ ಅಂತಿರಲ್ಲ, ಸೌಟ್ ದೊಡ್ಡದೇ ತಗೊಳ್ಳೋಣ. ಒಂದು ತಾಯಿ ಅದನ್ನು ಇಟ್ಟಿರ್ತಾಳೆ ಮನೆಯಲ್ಲಿ, ಅದನ್ನ ಅನ್ನ ನೀಡಕ್ಕಾದ್ರೂ ಬಳಸ್ಕೋಬಹುದು, ಸಾಂಬಾರ್ ಇಡಕ್ಕಾದ್ರೂ ಬಳಸ್ಕೋಬಹುದು, ಪಲ್ಯ ಇಡಕ್ಕಾದ್ರೂ ಬಳಸ್ಕೋಬಹುದು. ಆದ್ರೆ ಅದನ್ನ ಯಾವುದಕ್ಕೆ ಬಳಸ್ಕೋಬೇಕನ್ನೋದು ನನಗೆ ಗೊತ್ತಿರ್ಬೇಕಷ್ಟೇ. ಇದು ಅನ್ನ ನೀಡೋದು, ಇದು ಸಾಂಬಾರ್ ನೀಡೋದು, ಇದು ಪಲ್ಯ ನೀಡೋದು ಅಂತ ನನಗೆ ಗೊತ್ತಿರ್ಬೇಕು ಬಳಸ್ಕೊಳ್ಳುವಾಗ. ಸಾಂಬಾರ್ ನೀಡೋದು ತಂದು ಅನ್ನದಲ್ಲಿಟ್ಟು ಅನ್ನದ ತಗೊಂಡೋಗಿ ಸಾಂಬಾರಿಗೆ ಇಟ್ಟುಬಿಟ್ರೆ ತಪ್ಪು ಸೌಟಿಂದಲ್ಲ, ಅದು ಸೌಟ್ ಇಟ್ಟಿರೋರ್ದು ಬಳಸ್ಕೊಳ್ಳೋರ್ದು. ಹೇಗೋ ಹಾಗೆ ಮನಸ್ಸು ಏನು ಅನುಭವ ಮಾಡಿಸ್ತಾ ಇದೆ, ಅದಕ್ಕೆ ಚಂಚಲ ಆಗ್ತಾ ಇದೆ ಅಂತ ಮನಸ್ಸಿನ ಮೇಲೆ ಆರೋಪ ಮಾಡ್ತಾ ಕೂತ್ರೆ ಕೆಲಸ ಆಗೋದಿಲ್ಲ. ಆ ಮನಸ್ಸನ್ನ ನಾನು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನುವಂಥ ತಿಳುವಳಿಕೆ ನನಗೆ ಬರಬೇಕು. ಮನಸ್ಸು ತಪ್ಪು ಅನ್ನೋದು ತಪ್ಪು ತಿಳುವಳಿಕೆ, ಮನಸ್ಸನ್ನು ಬಳಸ್ಕೊಳ್ಳುವ ನಾನು ತಿಳುವಳಿಕೆ ತಪ್ಪಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ನನಗೆ ಜ್ಞಾನ. ಬುದ್ಧಿ ಸರಿ ಇಲ್ಲ, ಬುದ್ಧಿ ಯಾಕೆ ಸರಿ ಇಲ್ಲ? ಬುದ್ಧಿ ಚೆನ್ನಾಗೇ ಇದೆ. ಆ ಬುದ್ಧಿಯಲ್ಲಿ ಏನಿದೆ ಎಲ್ಲವೂ ಇದೆ. ನೀನು ಯಾವುದನ್ನ ಬಳಸ್ಕೊಂತ ಇದೆಯಾ ನೋಡು. ಬುದ್ಧಿ ಏನು? ಕಣ್ಣಿಗೆ ಏನು ಕಾಣುತ್ತೆ ಅದು ನೋಡಪ್ಪ, ಇದು ಇದು ಅಂತ ಹೇಳುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ ಅಷ್ಟೇ. ಅದು ನೀನು ಲೈಟ್ ರೆಡ್ ಲೈಟ್ ತೋರಿಸಿದ್ರೆ ರೆಡ್ ಲೈಟ್ ಅಂತ ಹೇಳುತ್ತೆ, ಆರೆಂಜ್ ಲೈಟ್ ತೋರಿಸಿದ್ರೆ ಆರೆಂಜ್ ಅಂತ ಹೇಳುತ್ತೆ. ಬುದ್ಧಿ ಕೆಲಸ ಅಷ್ಟೇ, ಇದು ರೆಡ್ ಇದು ಆರೆಂಜ್ ಅಂತ ಹೇಳುತ್ತೆ. ನೀನು ನಿನ್ನ ಮನಸ್ಸನ್ನ ಎಲ್ಲಿಡುತ್ತೀಯ ಅದನ್ನ ಅದು ಅನುಭವ ಮಾಡಿಸುತ್ತೆ, ಅದರ ನಿಖರತೆಯನ್ನು ಕೊಡುತ್ತೆ. ಇನ್ನು ಸಂಸ್ಕಾರದ ಮೇಲೆ ಆರೋಪ ಮಾಡ್ತೀವಿ ನಾವು. ಸಂಸ್ಕಾರ ಸರಿ ಇಲ್ಲ ರೀ ನಮ್ದು, ತಮೋ ಪ್ರಧಾನ. ಹೌದು, ಪಾತ್ರನೇ ತಮೋ ಪ್ರಧಾನ ಆಗಬೇಕು ಅಂತ ನಾಟಕದ ನಿಯಮ ಇತ್ತು, ಆಯಿತು. ಅದರಲ್ಲಿ ಸಂಸ್ಕಾರದಲ್ಲಿ ಸತ್ಯಯುಗದ್ದು ಇದೆ, ಸಂಸ್ಕಾರದಲ್ಲಿ ದ್ವಾಪರದ್ದು ಇದೆ, ಸಂಸ್ಕಾರದಲ್ಲಿ ಕಲಿಯುಗದ್ದು ಇದೆ. ಇರಬಾರ್ದಂತ ಏನಿದೆ. ಈಗ ಹೊಸ ಪೇಜ್ ಇದೆ ಅಲ್ಲ, ಬರ್ಕೋ. ನೀನು ಏನು ಬರೀತೀಯ? ಹೊಸ ಸಂಸ್ಕಾರ ಬರ್ಕೋ. ಹಳೆಯ ಸಂಸ್ಕಾರ ಪ್ರಭಾವ ಆಗುತ್ತೆ ಅಂದ್ರೆ ಹಂಗ ಪ್ರಭಾವ ಆಗ್ಬೇಕಂದ್ರೆ ಸತ್ಯುಗದ್ದು ಪ್ರಭಾವ ಆಗತೈತಿ. ಇನ್ನು ಅನಾದಿ ಸಂಸ್ಕಾರದ್ದು ಅದ್ರದ್ದು ಪ್ರಭಾವ ಆಗ್ಬೇಕಾಗಿತ್ತು. ಇದ್ರ ಪ್ರಭಾವ ಮಾತ್ರ ಆಗ್ಬಿಡ್ತದೆ, ಹೆಂಗಾಗತ್ತೆ? ಕಲಿಯುಗದ ಸಂಸ್ಕಾರದ ಪ್ರಭಾವ ಮಾತ್ರ ಆಗತ್ತೇನು? ಒಳಗಡೆ ಸತ್ಯುಗತ್ತಿದೆ, ಅನಾದಿ ಸಂಸ್ಕಾರನೂ ಇದೆ, ದ್ವಾಪರದ್ದು ಇದೆ, ಕಲಿಯುಗದಿದೆ. ಯಾವ್ದು ಬಳಸ್ಕೊಂತೀಯ? ಬಿಸಿ ಅನ್ನ ಇದೆ, ಮಧ್ಯಾಹ್ನದ್ದು ಇದೆ, ತಂಗಳದ್ದು ಇದೆ, ಹಳಸಿದ್ದು ಇದೆ. ಹಳಸಿದ್ದಿರೋದಕ್ಕೆ ನಮಗೆ ಬಿಸಿದು ಊಟ ಮಾಡೋಕ್ಕಾಗಲ್ಲ. ಬಿಸಿದೇ ಊಟ ಮಾಡು ನೀನು, ಬಿಸಿದಿದೆಯಲ್ಲ ಪಕ್ಕದಲ್ಲಿ. ಒಂದೇ ಕ್ಯಾರಿ ಬ್ಯಾಗಲ್ಲಿ ಒಂದೇ ಊಟದ ಬಾಕ್ಸ್ ಅಲ್ಲಿ ಒಂದು 4-5 ಬಾಕ್ಸ್ಗಳು ಇರುತ್ತೆ. ಒಂದರಲ್ಲಿ ಬಿಸಿ ಅನ್ನ, ಒಂದರಲ್ಲಿ ತಂಗಳನ್ನ, ಒಂದರಲ್ಲಿ ಹಳಸಿದನ್ನ, ಒಂದರಲ್ಲಿ ಪೂರ್ತಿ ಹಳಸಿದನ್ನ ಇರುತ್ತೆ. ಯಾವ ಕ್ಯಾರಿಯರ್ ಬಿಚ್ಚಬೇಕು ಅಂತ ನಿನಗೆ ಗೊತ್ತಿರಬೇಕು, ಯಾವ ಬಾಕ್ಸ್ ಓಪನ್ ಮಾಡ್ಬೇಕಂತ ನಿನಗೆ ಗೊತ್ತಿರಬೇಕು. ಅಲ್ಲಿ ತಪ್ಪು ತಿಳ್ಕೊಂಡಿದ್ದೆ, ಸಂಸ್ಕಾರನೇ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಸರಿಯಾಗಿರೋದು ಅದರಲ್ಲಿದೆ, ನೀನು ಹುಡುಕ್ತಾ ಇಲ್ಲ. ಇದು ಒಂದು ತಪ್ಪು ತಿಳುವಳಿಕೆ ನಮ್ಮದು. ಸಂಸ್ಕಾರ ಸರಿ ಇಲ್ಲ ಅಂತ ಆರೋಪ ಮಾಡಿಬಿಡ್ತೀವಿ, ಬುದ್ಧಿ ಸರಿ ಇಲ್ಲ ಅಂತ ಆರೋಪ ಮಾಡ್ತೀವಿ, ಮನಸ್ಸು ಸರಿ ಇಲ್ಲ ಅಂತ ಆರೋಪ ಮಾಡ್ತೀವಿ. ಬಳಸ್ಕೊಳ್ಳೋ ನಿನಗೆ ನನಗೆ ಬುದ್ಧಿ ಇರಬೇಕು ಅಂದ್ರೆ ಜ್ಞಾನಿ ಅಂದ್ರೆ ಜ್ಞಾನ. ಅದಕ್ಕೆ ಜ್ಞಾನಪೂರ್ಣ ಭವ ಅಂತ ಯಾಕೆ ಹೇಳಿದಾರೆ ಅಂದ್ರೆ ಆ ಜ್ಞಾನ ಕೊಡ್ಲಿಕ್ಕೆ ಪರಮಾತ್ಮ ಬಂದಿರೋದು. ಇದ್ರ ಪ್ರಕಾರ ಇದು ನಡೆದಿದೆ ಇಲ್ಲಿ ತನಕ, ಅದಕ್ಕೆ ಫುಲ್ ಸ್ಟಾಪ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರ ಪ್ರಕಾರ ಅಕ್ಯುರೇಟ್ ಆಗಿ ನಡೆದಿದೆ ಅದು. ಈ ಸಮಯದಲ್ಲಿ ನೀನು ಯಾವ ಸಂಸ್ಕಾರ ಬಳಸ್ಕೊಳ್ಬೇಕು? ಮನಸ್ಸನ್ನ, ಇಂದ್ರಿಯಗಳನ್ನ, ಬುದ್ಧಿಯನ್ನ, ಒಳಗಿನ ಯಾವ ಸಂಸ್ಕಾರವನ್ನ ಬಳಸಿಕೊಳ್ಳೋದಕ್ಕೆ ನೀನು ಇಷ್ಟಪಡ್ತೀಯೋ ಅದು ನಿನಗೆ ಅನುಭವ ಆಗುತ್ತೆ. ನೋಡಿ, ಇದು ಎಷ್ಟು ಡೀಪ್ ಆಗಿದೆ. ಇನ್ನು ಮೇಲೆ ಆರೋಪ ಮಾಡಂಗಿಲ್ಲ ಯಾರು ಸಂಸ್ಕಾರದ ಮೇಲೆ. ಬುದ್ಧಿ ಮೇಲೆ ಆರೋಪ ಮಾಡಂಗಿಲ್ಲ, ಮನಸ್ಸಿನ ಮೇಲೆ ಆರೋಪ ಮಾಡಂಗಿಲ್ಲ, ಇಂದ್ರಿಯಗಳ ಮೇಲೆ ಆರೋಪ ಮಾಡಂಗಿಲ್ಲ. ತಿಳುವಳಿಕೆ ನಿನ್ನದು ತಪ್ಪು, ಬಳಸ್ಕೊಳ್ಳೋದು ನಿಂದು ತಪ್ಪಿದ್ರೆ ಅದೇನು ಮಾಡಿತ್ತು? ಉದಾಹರಣೆಗೆ, ಒಂದು ಕಡೆ ಐರನ್ ಬಾಕ್ಸ್ ಇದೆ, ಒಂದು ಕಡೆ ಹೀಟರ್ ಇದೆ, ಒಂದು ಕಡೆ ಕೂಲರ್ ಇದೆ, ಒಂದು ಕಡೆ ಫ್ರಿಡ್ಜ್ ಇದೆ. ಒಂದು ಪ್ಲಗ್ ಬಾಕ್ಸ್ ಇಂದ 4 ವೈರ್ ಬಂದಿದೆ. ಅಲ್ಲಿ ಕರೆಂಟ್ ಇದೆ, ಸ್ವಿಚ್ ಆನ್ ಆಗಿದೆ, ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗಿದೆ. ಐರನ್ ಬಾಕ್ಸ್ ಆನ್, ಫ್ರಿಡ್ಜ್ ಆನ್, ಹೀಟರ್ ಆನ್, ಕೂಲರ್ ಆನ್. ಐರನ್ ಬಾಕ್ಸ್ ಮುಟ್ಟಿಬಿಟ್ಟು ನನಗೆ ಹೀಟ್ ಆಗ್ಬಿಡ್ತು ಅಂತ
ಐರನ್ ಬಾಕ್ಸ್ ಮೇಲೆ ಆರೋಪ ಮಾಡಿದರೆ ಅದ್ರ ಧರ್ಮ ಅದು ಈಟಾಗಬೇಕು, ಅದ್ರ ಧರ್ಮ ಆಗಿದೆ. ಅದ್ರ ಮೇಲೆ ಆರೋಪ ಮಾಡ್ತೀವಿ, ಅದು ತಪ್ಪೇ. ಇದೆಲ್ಲ ಕಾರಣ, ಇದಕ್ಕೆ ಕಾರಣ ವೈರಿಂದ ತಾನೇ ಬಂದಿರೋದಂತ ವೈರ್ನ ಆರೋಪ ಮಾಡಿದ್ರು, ಅದು ತಪ್ಪೇ. ವೈರ್ ಒಳಗಡೆ ಕರೆಂಟ್ ಬಂದಿದೆ, ಕರೆಂಟಿನ ತಪ್ಪು ಅಂದ್ರು, ಅದು ತಪ್ಪೇ. ಕರೆಂಟಿಂದು ಪ್ರಾಬ್ಲಮ್ ಅಲ್ಲ, ವೈರ್ದು ಪ್ರಾಬ್ಲಮ್ ಅಲ್ಲ, ಐರನ್ ಬಾಕ್ಸ್ದು ಪ್ರಾಬ್ಲಮ್ ಅಲ್ಲ. ಅದೇ ಕರೆಂಟು, ಅದೇ ವೈರ್ ಅದನ್ನ ನೀಟ್ ಮಾಡಿದೆ, ಈ ಕಡೆ ಕೂಲರ್ನ ಕೂಲ್ ಮಾಡಿದೆ. ಪ್ರಕೃತಿ ನಿಯಮಾನುಸಾರ ಇದು ಕೂಲ್ ಆಗಬೇಕು, ಅದು ಹೀಟ್ ಆಗಬೇಕು. ನಿನಗೇನು ಬೇಕು, ಎಷ್ಟು ಬೇಕು ಬಳಸ್ಕೊಳ್ಳೋನು ನೀನು ತಗೊಂಡೋಗಿ ಬಟ್ಟೆ ಮೇಲೆ ಇಡೋದು ಬಿಟ್ಟು ಕೆನ್ನೆ ಮೇಲೆ ಇಟ್ಕೊಂಡ್ರೆ ಸುಮ್ಮನೆ ಇನ್ನೇನು ಮಾಡುತ್ತೆ? ಹೋಗ್ಲಿ, ಅದಕ್ಕೆ ಇಡಬೇಕಾದಂಥ ರೀತಿಯಲ್ಲಿ ಇಡೋದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಇನ್ನೇನಾಗುತ್ತೆ? ಅಂದರೆ ತಿಳುವಳಿಕೆ ತಪ್ಪಾಗಿರೋದ ಕಾರಣವೇ ಹೊರತಾಗಿ ಅಲ್ಲಿ ಇಸ್ತ್ರಿ ಪೆಟ್ಟಿಗೆನೂ ಅಲ್ಲ, ವೈರು ಅಲ್ಲ, ಕರೆಂಟು ಅಲ್ಲ. ಹಾಗೆ ಕರೆಂಟ್ ಥರ ನಮ್ಮ ಬುದ್ಧಿ, ವೈರ್ ಥರ ನಮ್ಮ ಮನಸ್ಸು, ಐರನ್ ಬಾಕ್ಸ್ ಮತ್ತು ಕೂಲರ್ಗಳ ಥರ ನಮ್ಮ ಇಂದ್ರಿಯಗಳು. ಇವು ಯಾವ ಆರೋಪ ಮಾಡಿದ್ರೆ ಪಾಪ ಅವು ಏನು ಮಾಡುತ್ತವೆ? ನಮ್ಮ ಉಪಯೋಗಕ್ಕೆ ಇರೋದವು. ಹಗಲು ರಾತ್ರಿ ನಮಗೋಸ್ಕರ ದುಡಿತಾ ಇದ್ದಾವೆ. ಶರೀರವನ್ನು ಎಷ್ಟು ಬೈತೀವಿ, ಹಗಲು ರಾತ್ರಿ ನನಗೋಸ್ಕರ. ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರಗಳು ದುಡಿತಾ ಇದ್ದಾವೆ ನಮಗೋಸ್ಕರ. ಬಳಸ್ಕೊಳ್ಳೋ ನಾನು ಆತ್ಮ, ನನಗೆ ತಿಳುವಳಿಕೆ ಇರಬೇಕು, ಅದಕ್ಕೆ ಆತ್ಮಕ್ಕೆ ಜ್ಞಾನ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಪರಮಾತ್ಮ ಹೇಳ್ತಾರೆ. ಇಲ್ಲಿ ತನಕ ನಮ್ಮ ದುಃಖಕ್ಕೆ ಅದು ಕಾರಣ, ಇವ್ರ ಕಾರಣ, ಅವ್ರ ಕಾರಣ, ಇದೆಲ್ಲ ಅಜ್ಞಾನ. ಡ್ರಾಮಾ ಪರ್ಫೆಕ್ಟ್ ಅಂತ ಬಾಬಾ ಹೇಳಿದ್ದಾರೆ, ಡ್ರಾಮಾ ಎಕ್ಯುರೇಟ್ ಅಂತ ಪರಮಾತ್ಮ ಹೇಳಿದ್ದಾರೆ, ಡ್ರಾಮಾ ಊಬಹು ಅಂತ ಹೇಳಿದ್ದಾರೆ. ಅದರದ್ದೇನು ತಪ್ಪು ಇಲ್ಲ, ತಿಳುವಳಿಕೆಯಲ್ಲಿ ತಪ್ಪಾಗಿದೆ ಅನ್ನೋ ಸತ್ಯ ನನಗೆ ಇವತ್ತು ಅರ್ಥ ಆಯಿತು. ಇನ್ನು ಮುಂದೆ ನಾನು ನನ್ನ ಮನಸ್ಸನ್ನಾಗಲಿ, ನನ್ನ ಇಂದ್ರಿಯಗಳನ್ನಾಗಲಿ, ನನ್ನ ಬುದ್ಧಿಯನ್ನಾಗಲಿ, ನನ್ನ ಸಂಸ್ಕಾರವನ್ನಾಗಲಿ ಇನ್ನೆಂದು ನಾನು ಆರೋಪ ಮಾಡೋದಿಲ್ಲ, ಮಾಡಬಾರ್ದು. ಅಷ್ಟೇ ಅಲ್ಲ, ಪ್ರಕೃತಿಯನ್ನ, ಸಮಯವನ್ನ, ನಿಯಮವನ್ನ, ಯಾವುದೇ ಆತ್ಮರನ್ನ ನಾನು ಆರೋಪ ಮಾಡೋದಿಲ್ಲ, ಮಾಡಬಾರ್ದು. ಅದು ನನ್ನ ತಪ್ಪು ತಿಳುವಳಿಕೆ. ನಾನು ನನ್ನ ಇಂದ್ರಿಯಗಳನ್ನು, ನನ್ನ ಮನಸ್ಸನ್ನು, ನನ್ನ ಬುದ್ಧಿಯನ್ನು, ನನ್ನ ಸಂಸ್ಕಾರವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ನಾನು ಕಲಿತಿರಲಿಲ್ಲ. ನನ್ನ ತಪ್ಪಿನಿಂದಾಗಿ ನಾನು ಸರಿಯಾಗಿ ಗಾಡಿ ಓಡಿಸೋದನ್ನು ಕಲಿತಿಲ್ಲ. ಆಕ್ಸಿಡೆಂಟ್ ಆಗಿದೆ ಅಂದರೆ ಇನ್ಯಾರನ್ನೋ ಆರೋಪ ಮಾಡಿ ಏನು ಉಪಯೋಗ? ಹಾಗಾಗಿ ನಾನು ಹೇಗೆ ಬಳಸ್ಕೊಳ್ಬೇಕು ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರ. ಅಣ್ಣವ್ರೆ, ಮತ್ತೆ ನಾವು ಸರಿಯಾಗಿದ್ರು ಬಂದು ಗುದ್ದುತ್ತಾರಂದ್ರೆ ಡ್ರಾಮಾ ಅದು. ಹೋಗ್ಲಿ, ಗುದ್ದಿದ್ರೆ ಯಾವುದಕ್ಕೂ ಗುದ್ದಬಹುದು. ಅವರು ಗಾಡಿ ಡ್ಯಾಮೇಜ್ ಆಗ್ಬೋದು, ಮಾಡಿಸ್ಕೊಳ್ಳಿ. ಶರೀರ ಡ್ಯಾಮೇಜ್ ಆಗ್ಬೋದು, ಮಾಡಿಸ್ಕೊಳ್ಳಿ. ಗಾಬರಿ ಆಗೋದೇನಿದೆ? ಡ್ಯಾಮೇಜ್ ಆಗಲ್ಲ, ಬಿಟ್ಬಿಡಿ, ಕಾರು ಬೇರೆ ತಗೊಳ್ಳಿ. ಆಯಿತು ಅಚಾನಕ್ ಅದು ಏನು ಮಾಡೋಕ್ಕಾಗುತ್ತೆ? ಯಾರೋ ಬಂದು ಗುದ್ದಿದ್ರೆ ಮಾತ್ರಕ್ಕೆ ನೋಡಿ ಅಣ್ಣವ್ರೆ ನಮ್ಮದೇನಿಲ್ಲ, ಅವ್ರು ಬಂದು ಗುದ್ದಿದ್ದಾರೆ, ಅವರು ತಪ್ಪು. ಬೆಟ್ಟದ ಮೇಲಿಂದ ಕಲ್ಲು ಬಂದು ಬಿದ್ದು ಬಡಿದ್ರೆ ಏನು ಮಾಡ್ತೀನಿ? ನಾವಾಗ ಕಾಲು ಮುರಿತು ಅಂತಾನೆ ಇಟ್ಕೊಳ್ಳೋಣ. ಗುಡ್ಡಕ್ಕೆ ಬೈತೀಯಾ? ಗುಡ್ಡದ ಮೇಲೆ ಕೇಸ್ ಹಾಕ್ತೀಯಾ? ಗುಡ್ಡಕ್ಕೆ ಶಾಪ ಹಾಕ್ತೀಯಾ? ಏನು ಅನ್ಕೊಳ್ತೀಯ? ಶರೀರದ ಕರ್ಮ ತಾನೆ ಅಂತೀವಿ. ಅವಾಗ ಶರೀರದ ಕರ್ಮ ಅಲ್ಲ, ಅದು ನಿಯಮ ಅಷ್ಟೇ. ಅದನ್ನು ಸ್ವೀಕಾರ ಮಾಡಬೇಕು, ಅದನ್ನು ಸರಿ ಮಾಡಿಸ್ಕೊಳಕ್ ನೋಡಬೇಕು. ಎಷ್ಟಾಗುತ್ತೆ ಆಗುತ್ತೆ, ರಿಪೇರಿ ಆಗದೆ ಇರೋಷ್ಟಾಯ್ತು, ಬಿಟ್ಟು ಬಿಡು. ಆತ್ಮ ತಾನೆ ನಾನು. ಇದು ಜ್ಞಾನದ ತಿಳುವಳಿಕೆ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಬಳಸ್ಕೊಳ್ಳೋಣ. ಇಸ್ತ್ರಿ ಪೆಟ್ಟಿಗೆ ಎಲ್ಲಿ ತನಕ ಬಳಸ್ಕೋಬೇಕು? ಅದೇ ನಮಗೆ ಶಾರ್ಟ್ ಹೊಡೆದು ನಮ್ಮನ್ನು ಸುಡುವಷ್ಟು ಆಗಬಾರ್ದು. ಅದು ಬಟ್ಟೆ ಐರನ್ ಮಾಡಿಕೊಡುವಷ್ಟು ಇರಬೇಕು. ನಮ್ಮನ್ನು ಸುಡುವಷ್ಟು ಆಯಿತು ಅಂದಾಗ ಅದು ಏನೋ ಒಳಗಡೆ ಫಾಲ್ಟ್ ಇದೆ ಅಂತ ಬಿಟ್ಬಿಡ್ತೀವಿ, ಬೇರೆ ತೊಗೊಳ್ತಿಲ್ಲ, ರಿಪೇರಿ ಮಾಡಿಸ್ಕೊತೀವಿ. ಹಂಗಂತ ಎಸೆದು ಬಿಡಲ್ಲ, ಹಂಗಂತ ಆರೋಪ ಮಾಡೋಕ್ಕಾಗಲ್ಲ, ಹಂಗಂತ ಇಸ್ತ್ರಿ ಪೆಟ್ಟಿಗೆನೇ ಬಳಸಬಾರ್ದು ಅಂತ ಅಲ್ವಲ್ಲ. ಆಸ್ ಇಟ್ ಈಸ್. ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಪ್ರಕೃತಿ ಎಲ್ಲ ಆತ್ಮರು ಆಸ್ ಇಟ್ ಈಸ್. ನನ್ನ ತಿಳುವಳಿಕೆಯಿಂದ ನನಗೆ ದುಃಖ, ನನ್ನ ತಿಳುವಳಿಕೆಯಿಂದ ನನಗೆ ಗಾಬರಿ, ನನ್ನ ತಿಳುವಳಿಕೆಯಿಂದ ನನಗೆ ದುಃಖ ಆಗಿದೆ. ಆ ತಪ್ಪು ತಿಳುವಳಿಕೆಗೆಲ್ಲ ಇವತ್ತು ಹೋಗಿ ಒಂದು ಫುಲ್ ಸ್ಟಾಪ್ ಹಾಕೋಣ. ಸರಿಯಾಗಿ ಕಣ್ಣನ್ನು ಬಳಸೋಣ, ಸರಿಯಾಗಿ ಕಿವಿಯನ್ನು ಬಳಸೋಣ, ಸರಿಯಾಗಿ ಮನಸ್ಸನ್ನು ಬಳಸೋಣ, ಸರಿಯಾಗಿ ಬುದ್ಧಿಯನ್ನು ಬಳಸೋಣ, ಸರಿಯಾದ ಸಂಸ್ಕಾರವನ್ನು ಬಳಸಿಕೊಳ್ಳೋಣ. ಈ ಸಮಯದಲ್ಲಿ ಎಲ್ಲ ಆತ್ಮರನ್ನು ಸರಿಯಾಗಿ ನೋಡೋಣ. ಯಾರ ಮೇಲೆ ನನಗೆ ಇವತ್ತಿನಿಂದ ಒಂದು ದೋಷ ಇಲ್ಲ, ದೋಷ ಮುಕ್ತ ಪ್ರಪಂಚ ಇದು ಅಂತ ಡ್ರಾಮಾ ಎಕ್ಯುರೇಟ್ ಅಂತ ನಾನು ಅಂದ್ಕೊಂಡು ಸಾಕ್ಷಿಯಾಗಿ ಎಲ್ಲವನ್ನ ಸ್ವೀಕಾರ ಮಾಡಿ ಆನಂದಿಸೋದಕ್ಕೆ ನನಗೆ ಬಂತು ಅಂದರೆ ನಾನು ಪೂರ್ಣ ಜ್ಞಾನಿ. ಏನು ನಡೆದರೂ ಕೂಡ ಗಾಬರಿಯಲ್ಲಿ ಬರದೆ ಖುಷಿಯನ್ನು ಅರ್ಥನೆ ಮಾಡಬೇಕು. ಖುಷಿಯನ್ನು ಅರ್ಥನೆ ಅಂದ್ರೇನು? ಏನಿದೆ ಅದನ್ನು ಸ್ವೀಕಾರ ಮಾಡಬೇಕು. ಕಾಲಿಗೆ ಬಂದು ಕಾಲು ಮುರಿದೋಗೈತೆ ಖುಷಿ ಪಡಬೇಕಾ ಅಣ್ಣವ್ರೆ ಅಂತಂದರೆ
ಅಷ್ಟೇ. ಖುಷಿ ಪಡೋದಂದ್ರೆ ಅರ್ಥ ಏನು? ಗಾಬರಿ ಆಗದೇ ಇರುವ ಸ್ಥಿತಿ. ಖುಷಿ ಅಂದ್ರೆ ನಗಬೇಕು ಅಂತಲ್ಲ, ಭಯ ಪಡದೇ ಇರುವ ಸ್ಥಿತಿ, ದುಃಖ ಪಡದೇ ಇರುವ ಸ್ಥಿತಿ, ಚಿಂತೆ ಪಡದೇ ಇರುವ ಸ್ಥಿತಿ. ಆಯ್ತು, ಆಗಲಿ, ನೋ ಪ್ರಾಬ್ಲಮ್, ರಿಪೇರಿ ಮಾಡಿಸ್ಕೊಳ್ಳೋಣ, ಅಷ್ಟೇ ಇರಬೇಕು, ಕಾಮ್ ಆಗಿರಬೇಕು. ಅದು ಖುಷಿಯ ಅರ್ಥ. ಹಾಗಾಗಿ ಈ ರೀತಿಯಾಗಿ ನಮ್ಮ ತಪ್ಪು ತಿಳುವಳಿಕೆಯಲ್ಲಿ ಇರೋದರಿಂದ ನಾವೆಷ್ಟೆಲ್ಲ ವರ್ಷದಿಂದ ಏನೆಲ್ಲ ಜ್ಞಾನ ಕೇಳ್ತಾ ಬಂದರೂ ಕೂಡ ಅದು ಅಜ್ಞಾನವೇ ಆಗಿತ್ತು. ಹಾಗಾಗಿ ಈ ರೀತಿಯ ಸತ್ಯವನ್ನು ಅರ್ಥ ಮಾಡಿಕೊಂಡು ಪೂರ್ಣ ಜ್ಞಾನಿಗಳಾಗಿ ಯಥಾರ್ಥ ಖುಷಿಯಲ್ಲಿ ಇರುವಂಥ ಅನುಭವವನ್ನು ಮಾಡಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಅನುಭವವನ್ನು ಇನ್ನೊಂದು ಚಿಂತನೆಯಲ್ಲಿ ಮತ್ತೆ ಸಮಯಾನುಸಾರ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಕ್ತಾಯ. ಅಚ್ಚ. ಓಂ ಶಾಂತಿ.